ಪ್ರತಿ ವಾರ ಒಬ್ಬೊಬ್ಬರು ಮಾಸ್ಟ್ರು ಬಂದ್ಬಿಟ್ಟು ತಮ್ಮ ಸಂದೇಶಗಳು, ಧ್ಯಾನ ಮತ್ತು ಜ್ಞಾನವನ್ನು ಹಂಚಿ ಹೋಗ್ತಾ ಇದ್ದಾರೆ. ಜೊತೆಗೆ ಸಂಗೀತ ಧ್ಯಾನ, ಅನಂತರ ಸಜ್ಜನ ಸಾಂಗತ್ಯ, ಅನಂತರ ಧ್ಯಾನ ಭೋಜನ ಇರುತ್ತೆ. ಇದು ಇಲ್ಲಿ ನಡ್ಕೊಂಡು ಬಂದಿದೆ. ಈ ವಾರ ವಿಶೇಷವಾಗಿ ಸೀನಿಯರ್ ಮಾಸ್ಟರ್ ಆದ ಶ್ರೀಮತಿ ಆರತಿ ಮುತ್ತುರಾಜ್ ಅವರು ಬಂದಿದ್ದಾರೆ. ಅವರಿಗೆ ಜೋರಾಗಿ ಒಂದು ಚಪ್ಪಲಿ ಹೊಡೆಯೋಣ. ಶಿವ ಎಲ್ಲಿ ಇರ್ತಾನೋ ಪಾರ್ವತಿ ಕೂಡ ಅಲ್ಲೇ ಇರ್ತಾರಲ್ವ, ಪಾರ್ವತಿ ಎಲ್ಲಿ ಇರ್ತಾನೋ ಶಿವ ಅಲ್ಲೇ ಇರ್ತಾನೆ. ಹಾಗೆ ಮುತ್ತುರಾಜ್ ಸರ್ ಕೂಡ ಬಂದಿದ್ದಾರೆ. ಅವರಿಗೂ ಜೋರಾಗಿ ಒಂದು ಚಪ್ಪಲಿ ಹೊಡೆಯೋಣ. ಬನ್ನಿ ಸರ್, ವೆಲ್ಕಮ್. ದಂಪತಿಗಳು ಬಂದ್ಬಿಟ್ಟು ಧ್ಯಾನ ಮತ್ತು ಸಜ್ಜನ ಸಾಂಗತ್ಯ ನಡೆಸಬೇಕು. ಅದೇ ನಮಗೆ ಹೇಳ್ಕೊಟ್ಟಿದ್ದು ಪತ್ರಿ ಸರ್. ಮನೆಯಿಂದಲೇ ಸ್ಟಾರ್ಟ್ ಆಗಬೇಕು ಧ್ಯಾನ. ಫಸ್ಟು ಮನಸ್ಸಿನಿಂದ ಧ್ಯಾನ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮನೆ ಪರಿವರ್ತನೆ ಆಗುತ್ತೆ, ಆಮೇಲೆ ಊರು, ಆಮೇಲೆ
ದೇಶ. ಇದೇ ಥರನೇ ಪತ್ರಿ ಸಾರ್ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾವೆಲ್ಲರೂ ಇದ್ದೀವಿ. ಓಕೆ ಮಾಸ್ಟರ್ಸ್, ಹೆಚ್ಚಿಗೆ ಮಾತಾಡೋದು ಬೇಡ. ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಮೊಟ್ಟ ಮೊದಲಿಗೆ ಈ ಹಾದಿಗೆ ಬರೋದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂತಹ ಹಾಗೂ ಒಬ್ಬ ಸ್ನೇಹಿತರಾಗಿರ್ತಕ್ಕಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಅವರ ಹಾದಿಯಲ್ಲಿಯೇ ನಡೀತಾ ಇರತಕ್ಕಂತಹ ಅವರ ಧರ್ಮಪತ್ನಿಯಾಗಿರ್ತಕ್ಕಂತಹ ಸ್ವರ್ಣಮಾಲಾ ಪತ್ರಿಜಿ ಅವರಿಗೂ ಕೂಡ ನಾನು ನನ್ನ ಆತ್ಮಪೂರ್ವಕ ಪ್ರಣಾಮವನ್ನು ಅರ್ಪಿಸ್ತಾ ಇದ್ದೇನೆ. ನನ್ನಲ್ಲಿರ್ತಕ್ಕಂತಹ ಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನಾಲಯದ ಸಂಘಟಕರಾಗಿರ್ತಕ್ಕಂತಹ ನಮ್ಮ ವಿರೂಪಾಕ್ಷಿ ಸರ್ ಮತ್ತು ನಾಗರಾಜ್ ಸರ್ ಮತ್ತು ಇನ್ನಿತರ ಮಾಸ್ಟರ್ಗಳು ಎಲ್ಲರ ಒಂದು ಸಹಕಾರ, ತಮ್ಮೆಲ್ಲರ ಒಂದು ಸಹಕಾರ ಇದಕ್ಕೆ ಕಾರಣ ಆಗಿದೆ. ಅದಕ್ಕೆ ತಮಗೆಲ್ಲರಿಗೂ ಮತ್ತು ಎಲ್ಲ ಮಾಸ್ಟರ್ಗಳಿಗೂ ಕೂಡ ನಾನು ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಮಾಸ್ಟರ್ಸ್, ಒಂದು ಚಿಕ್ಕದಾಗಿ ನಾನು ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಆರತಿ ಮುತ್ತುರಾಜ್. ನಾನು ಧ್ಯಾನಕ್ಕೆ ಬಂದು 15 ವರ್ಷ ಆಯಿತು. 2007ರಲ್ಲಿ ನನ್ನ ಮದುವೆ ಆಯಿತು. ಮದುವೆ ಆದ ನಂತರ ಅದಕ್ಕಿಂತ ಮುಂಚೆ 2 ತಿಂಗಳು, ಮದುವೆ ಏನು ಫೆಬ್ರವರಿನಲ್ಲಿ ಫಿಕ್ಸ್ ಆಗಿತ್ತು, ಅದಕ್ಕೂ ಮುಂಚೆ ಒಂದು 2 ತಿಂಗಳ ಹಿಂದೆ ನನಗೆ ಧ್ಯಾನದ ಪರಿಚಯ ಆಗಿತ್ತು. ಆವಾಗಲೇ ಆನ್ಲೈನ್ ಅಂತ ಹೇಳ್ಬೋದು ನಾನು, ಯಾಕೆಂದರೆ ಮೊಬೈಲ್ ಮೂಲಕ. ಅದು ಯಾರಿಂದ ಅಂದರೆ ನನ್ನ ಪತಿಯಾದಂಥ ಮುತ್ತುರಾಜ್ ಅವರಿಂದ. ಅದು ನನಗೆ ಈಗ ಅನ್ನಿಸ್ತಾ ಇದೆ, ಅದು ನನಗೆ ಪ್ರಥಮ ಗಿಫ್ಟ್ ಅಂತ ಹೇಳಿ. ಆ ಟೈಮಲ್ಲಿ ಏನೋ ಕೇಳಿದ್ದೆ, ಏನೋ ಅವ್ರು ಹೇಳ್ದಂಗೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೆ ಅಷ್ಟೇ. ಇವತ್ತು ಅದೊಂದು ನನಗೆ ಫಸ್ಟ್ ಅವ್ರು ಕೊಟ್ಟಿರ್ತಕ್ಕಂತಹ ಗಿಫ್ಟ್. ಆ ಬೇರೆ ಎಲ್ಲ ಗಿಫ್ಟ್ಗಳು ನನಗೆ ನಗಣ್ಯ. ಅದು ಇವಾಗ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮನುಷ್ಯರಾಗಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಏನು ಬೇಕೋ ಅದನ್ನು ನೀಡಿರ್ತಕ್ಕಂಥದ್ದು ಧ್ಯಾನ. ಅದನ್ನು ತಿಳಿಸಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಮನೆಯವರು. ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಒಬ್ಬ ಟೀಚರಾಗಿ ಈ ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅದಕ್ಕೂ ಮುಂಚೆ 7 ವರ್ಷಗಳ ಕಾಲ ನಾನು ಕೋಲಾರ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ. ಈಗಾಗಲೇ 15 ವರ್ಷಗಳಾಯಿತು ನಾನು ಈ ಒಂದು ಕೆಲಸವನ್ನು ಮಾಡಿಕೊಂಡು. 2007ರಲ್ಲಿ ನನಗೆ ಧ್ಯಾನ ಸಿಕ್ತು. 2008ರಲ್ಲಿ ನನಗೆ ಜಾಬ್ ಅಪಾಯಿಂಟ್ ಆಯಿತು. ಹಾಗೆಯೇ ನಮ್ಮ ಪಯಣ, ಆಧ್ಯಾತ್ಮಿಕ ಪಯಣ ಪ್ರಾರಂಭವೂ ಆಯಿತು. ಹಾಗೆ ಧ್ಯಾನ ಪ್ರಚಾರ, ಧ್ಯಾನದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದರಿಂದ ನನ್ನ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನು ನಾನು ಕಂಡುಕೊಂಡೆ. ಇದು ಭೌತಿಕದಲ್ಲಿ ನನ್ನ ಮುನ್ನಡೆ. ಆದರೆ ಆಧ್ಯಾತ್ಮಿಕದಲ್ಲಿ ಮುನ್ನಡೆ ಅಂತ ಹೇಳಿದ್ರೆ, ನಾನು ಧ್ಯಾನ ಹೇಳಿಕೊಟ್ರು ಮಾಡ್ತಾ ಇದ್ದೆ. ಎಷ್ಟು ಅಂದರೆ ಸ್ವಲ್ಪ ಸ್ವಲ್ಪ. ಇವಾಗಿನ ಹಾಗೆ ಅವಾಗೆಲ್ಲ ಯೂಟ್ಯೂಬು, ಝೂಮ್ ಯಾವುದೂ ಇರಲಿಲ್ಲ. ನಾವು ಏನು ಮಾಡಬೇಕಂದ್ರೂ ಸಹಿತ ಎಲ್ಲೆಲ್ಲಿ ಮಾಸ್ಟರ್ಗಳು ಬರ್ತಾರೆ, ಅವ್ರ ಸತ್ಸಂಗ, ಪತ್ರಿಜಿಯವರು ಎಲ್ಲಿ ಬರ್ತಾರೆ ಅಲ್ಲಿ ಹೋಗೋದು, ಅದೊಂದೇ ನಡೀತಾ ಇತ್ತು ನಮ್ಮದು. ನಾನು ವರ್ಕಿಂಗು, ನಮ್ಮ ಮನೆಯವರು ಯಾವ ಕೆಲಸ ಇಲ್ಲ ಅವರಿಗೆ. ಇಂಥ ಸಮಯದಲ್ಲಿ ಅವರು ಜಾಬ್ ಹುಡುಕ್ತೀನಿ ಅಂತ ಹೋಗೋರು ಬರೀ ಸತ್ಸಂಗ, ಇಲ್ಲಾಂದರೆ 4-5 ಅವರ್ಸ್ ಧ್ಯಾನಕ್ಕೆ ಹೋಗ್ಬಿಡೋರು. ಇವರೆಲ್ಲೋ ಜಾಬ್ ಹುಡ್ಕೊಂಡು ಇಂಟರ್ವ್ಯೂ ಫೇಸ್ ಮಾಡ್ತಾರಂತ ಹೋಗ್ತಾರಂತ ನಾನು ತಿಳ್ಕೊಳ್ತಿದ್ದೆ. ಆದರೆ ಅವರು ಆ ಕೆಲಸ ಮಾಡ್ತಿರ್ಲಿಲ್ಲ. ಈ ಕೆಲಸಕ್ಕೆ ದಾರಿ ಸಿಗ್ತಾ ಇತ್ತು ಅವರಿಗೆ. ಪತ್ರಿ ಸರ್ ಬಂದಾಗ ಅವರ ಒಂದು ನಾಲೆಜನ್ನು ತೊಗೊಂಬರ್ತಿದ್ರು, ನನಗೂ ಹೇಳ್ತಾ ಇದ್ರು. ಫಸ್ಟ್ ಜಗಳಾಡ್ತಿದ್ವಿ, ಏನಾಯ್ತು ಇಂಟರ್ವ್ಯೂ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರಲಿಲ್ಲ. ನಿಧಾನಕ್ಕೆ ಬಂದುಬಿಟ್ಟು ಈ ನಾಲೆಜನ್ನು ನನಗೆ ಶೇರ್ ಮಾಡ್ತಿದ್ರು. ನಾನು ಅಡುಗೆ ಮಾಡ್ಕೊಂಡು ಅದನ್ನು ಕೇಳ್ತಾ ಇದ್ದೆ. ಇಷ್ಟು ಹೀಗೆ ನಮ್ಮ ಜೀವನ ನಡೀತಾ ಇತ್ತು. ಆಮೇಲೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ಹೀಗೆ ಧ್ಯಾನ ಮಹಾಚಕ್ರ ಮತ್ತು ಇವೆಲ್ಲ ಅಟೆಂಡ್ ಮಾಡ್ತಾ ಇದ್ವಿ. ಇವ್ರು ನನ್ನನ್ನು ಯಾವಾಗಲೂ ಬಿಟ್ಟು ಹೋಗ್ತಿರ್ಲಿಲ್ಲ. ಎಷ್ಟೇ ಜಗಳಾಡಲಿ ನಾನು ಬೈಕೊಂಡಿರಲಿ ಅವ್ರನ್ನ, ನಿಮ್ಮದು ಬರೀ ಇದೇ ಕೆಲಸ ಆಗೋಯ್ತು ಅಂತಿದ್ದೆ ನಾನು. ಯಾಕಂದರೆ ನನಗೂ ಆಳವಾಗಿ ಏನೂ ಗೊತ್ತಿರಲಿಲ್ಲ. ಹಾಗಿರುವಾಗ ಅವ್ರಿಗೆ ನನಗೆ ಹೆಂಗೆ ಹೇಳಬೇಕಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವರೂ ಸಾಧಕರು. ಅವಾಗ ಇಂಥ ಪರಿಸ್ಥಿತಿನಲ್ಲಿ ಬಹಳ ಫೇಸ್ ಮಾಡ್ತಾ ಇದ್ವಿ ನಾವು. ಆಮೇಲೆ ನನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗ್ತಿರ್ಲಿಲ್ಲ, ನಾಲೆಜ್ ಕೊಡೋದ್ರಲ್ಲೂ ಅವ್ರು ಹಿಂಜರಿತಾ ಇರಲಿಲ್ಲ. ಹೀಗಿರುವಾಗ ಹಾಗೆ ಪಯಣ ಸ್ಟಾರ್ಟ್ ಆಗಿ ಪತ್ರಿ ಸರು ಒಂದು ಬಾರಿ ಧ್ಯಾನ ಮಹಾಚಕ್ರಕ್ಕೆ ಬಂದಾಗ ಹೀಗೆ ತಿಂಡಿ ತಿನ್ಕೊಂಡು ನಿಂತಿದ್ದೀನಿ. ಎಷ್ಟು ಜನ ಮಾಸ್ಟರ್ಗಳ ಜೊತೆಗೆ ಬರ್ತಾ ಇರ್ತಕ್ಕಂಥವ್ರು ನನ್ನ ಹತ್ರ ಬಂದುಬಿಟ್ರು. ನನ್ನ ಹತ್ರ ಬಂದುಬಿಟ್ಟು ಏನು ಮಾಡ್ತಿದ್ಯಾ, ವಾಟ್ ಆರ್ ಯು ಡೂಯಿಂಗ್ ನಾವು ಅಂತ ಕೇಳಿದ್ರು. ಆವಾಗ ನಾನು ಕೆಲವೊಂದು ಕಡೆ ಪ್ರಚಾರ ಆಗ್ತಾಯಿತ್ತು, ಅಲ್ಪ ಪ್ರಮಾಣದಲ್ಲಿ ನಡೀತಾ ಇತ್ತು, ಅದನ್ನು ಹೇಳಿದೆ ನಾನು. ನನಗೆ ಎಷ್ಟು ಸತಿ ಬಂದರೂ ಸಹಿತ ಪತ್ರಿ ಸರ್
ನನ್ನ ಹತ್ರ ಬಂದು ಏನು ಕೇಳಿದ್ರು ಅಂದರೆ ನೀನು ಏನು ಮಾಡ್ತಿದ್ದೀಯ ಕೆಲಸ, ಹಾಂ ವಾಟ್ ಆರ್ ಯು ಡೂಯಿಂಗ್, ಇದೇ ಕೇಳ್ತಿದ್ದು ನನಗೆ. ಅಂದರೆ ಇದರ ಅರ್ಥ ನಾನು ತಿಳ್ಕೊಂಡೆ ಏನಂದರೆ, ನನ್ನ ಕೆಲಸ ಇದು. ಪತ್ರಿ ಸರ್ ನನಗೆ ಈ ಥರ ಧ್ಯಾನ ಪ್ರಚಾರಕ್ಕೆ ನನ್ನನ್ನು ಮುನ್ನುಗ್ಗಿಸ್ತಾ ಇದ್ದಾರೆ, ನನ್ನನ್ನು ಹಿಂದಿಂದ ತಳ್ಳುತ್ತಾ ಇದ್ದಾರೆ. ನಾನು ಎಷ್ಟು ಬಾರಿ ಹೇಳ್ತಾ ಇದ್ದೀವಿ, ಯಾಕೆ ಪತ್ರಿ ಸರ್ ನನ್ನ ಹತ್ರ ಬರ್ತಾರೆ, ಯಾಕೆ ಬರ್ತಾರೆ ಅಂತ ಹೇಳಿಬಿಟ್ಟು. ನನಗೆ ಗೊತ್ತಿರಲಿಲ್ಲ ನನ್ನ ಹತ್ರ ಈ ಧ್ಯಾನ ಕಲಿಸುವಂತಹ ಕಲೆ ಇದೆ, ನಾನೊಬ್ಬ ಮಾಸ್ಟ್ರಾಗಿ ಈ ರೀತಿ ಹೊರಗೆ ಹೊಮ್ತೀನಿ ಅಂತ ಹೇಳಿ. ಅದೆಲ್ಲ ಕೂಡ ಸಾಧ್ಯ ಆಗಿದ್ರು ಪತ್ರಿ ಸರಿಂದನೇ. ನಿಜವಾಗ್ಲೂ ಆ ಪರಮಾತ್ಮನಿಗೆ ಎಷ್ಟು ನಾವು ಕೋಟಿ ನಮನಗಳನ್ನು ಹೇಳಿದರೂ ಕೂಡ ಸಾಧ್ಯವಾಗೋದಿಲ್ಲ. ಓಕೆ ಮಾಸ್ಟರ್ಸ್, ಈ ದಿನ ತಾವೆಲ್ಲರೂ ಕೂಡ ಸೇರಿದ್ದೀರಾ. ಇವತ್ತಿನ ಸಬ್ಜೆಕ್ಟು ಏನು ಅಂತ ತಮಗೆಲ್ಲ ಗೊತ್ತಿರ್ಬೋದಲ್ವಾ. ಇವತ್ತು ನಾನು ಯಾವ ಸಬ್ಜೆಕ್ಟು ನಾನಿವತ್ತು ತಗೊಳ್ತಾ ಇರೋದನ್ನು ಯೋಗ ವಿಜ್ಞಾನ ಅನ್ನುವಂಥದ್ದು. ಈಗ ತಮ್ಮೆಲ್ಲರಲ್ಲೂ ಒಂದು ಪ್ರಶ್ನೆ ಏನಂದರೆ, ಧ್ಯಾನಕ್ಕೆ ಇವತ್ತೇ ನಾನು ಬಂದಿರೋದು ಅನ್ನೋ ಯಾರಾದಿದ್ದೀರಾ? ನಂತರ ನಾನು ಇಲ್ಲಿ ಸುಮಾರು ದಿವಸಗಳಿಂದ ಬರ್ತಾ ಇದ್ದೀರಾ ಧ್ಯಾನಕ್ಕೆ, ಅವರಲ್ಲಿ ಯಾಕೆ ಬಂದಿದ್ದೀನಿ ಧ್ಯಾನಕ್ಕೆ ಅಂತ ಹೇಳ್ಬೋದಾ? ಯಾರಾದರೂ ಮಾಸ್ಟರ್ಗಳು ಒಂದು ವಾಕ್ಯದಲ್ಲಿ ಹೇಳ್ಬಿಡಿ ಸಾಕು, ಯಾಕೆ ನಾನು ಧ್ಯಾನಕ್ಕೆ ಬಂದೆ, ಅದೇ ಯಾವ ಕಾರಣಕ್ಕೆ ನೀವು ಧ್ಯಾನಕ್ಕೆ ಬಂದ್ರಿ ಅಂತ. ನನ್ನ ಮನಸ್ಸಿಗೆ ಒಂಥರ, ನನಗೆ ಒಂದು ಸಮಾಧಾನ ಬೇಕು, ಇದರಲ್ಲಿ ಸಿಗತ್ತೆ ಅಂತ ನಾನು ಬಂದಿದ್ದೀನಿ. ಓಕೆ, ನೋಡಿ ಇಲ್ಲಿ ನಾವು ಧ್ಯಾನಕ್ಕೆ ಬರ್ತೀವಿ, ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮದೇ ಆದಂಥದ್ದು ಒಂದೊಂದು ಪ್ರಾಬ್ಲಮ್ಸಿಂದ ಬಂದಿದ್ದೀವ. ಕೆಲವರಿಗೆ ಅನಾರೋಗ್ಯ, ನನಗೆ ಬಿ ಪಿ ಇದೆ, ಶುಗರ್ ಇದೆ, ನಾನು ಆರಾಮಾಗಬೇಕು. ಮತ್ತಿನ್ನು ಕೆಲವರಿಗೆ ಏನಿದೆ ಹೇಳಿ, ನಮ್ಮ ಮನೆಯಲ್ಲಿ ನಮ್ಮ ವಾತಾವರಣ ಚೆನ್ನಾಗಿಲ್ಲ, ನನಗೆ ಮಕ್ಕಳಿಂದ ತೊಂದರೆ ಇದೆ, ನನಗೆ ಹೆಂಡತಿಯಿಂದ ತೊಂದರೆ ಇದೆ, ನಾನು ತುಂಬ ದುಃಖದಲ್ಲಿದ್ದೀನಿ. ಈ ಥರ ಪ್ರಾಬ್ಲಮ್ಸ್ ಇದೆನಾ? ಹಾಗಾದರೆ ನಮಗೆಲ್ಲ ಮುಖ್ಯವಾಗಿ ಏನು ಬೇಕು? ಆರೋಗ್ಯ ಬೇಕು, ನೆಮ್ಮದಿ ಬೇಕು. ಇದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಈ ಒಂದು ಏನು ಪ್ರಾಂಗಣ ಇದೆ, ಇಲ್ಲಿ ಬಂದು ನಾವು ಕೂತ್ಕೋಬೇಕಾದ್ರೆ ನಮಗೆ ಪುಣ್ಯ, ಪೂರ್ವ ಜನ್ಮದ ಒಂದು ಪುಣ್ಯನೇ ನಮಗೆ ಇಲ್ಲಿ ಬಂದು ಸೇರ್ತಾ ಇದ್ದೀವಿ ಅಂತ ಹೇಳಿದ್ರೆ. ನಿಜವಾಗ್ಲೂ ಮಾಸ್ಟರ್ಸ್, ನಿಮ್ಮೆಲ್ಲ ತೊಂದರೆಗಳಿಗೆ ನೀವೆಲ್ಲರೂ ಕೂಡ ನಿಮ್ಮ ಆತ್ಮಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನಿಮ್ಗೇನು ರೋಗಗಳಿದೆ ಆ ರೋಗಗಳಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನಮ್ಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ಅದರಿಂದ ನಾನು ಹೊರಗೆ ಬರಬೇಕಪ್ಪ, ಆ ಖಿನ್ನತೆಯಿಂದ ನಾನು ಹೊರಗೆ ಬರಬೇಕಪ್ಪ, ಅದಕ್ಕೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ಕೊಳ್ಬೇಕು. ಯಾಕೆ? ಸ್ವಾಮಿ ವಿವೇಕಾನಂದರ ಪುಸ್ತಕ ಅಥವಾ ಎಷ್ಟೋ ದಾರ್ಶನಿಕರ ಪುಸ್ತಕಗಳನ್ನು ನಾವು ಓದ್ರಿ, ಅವರೆಲ್ಲ ಹೇಳ್ತಾರೆ, ಏನು ಹೇಳ್ತಾರೆ? ನಮ್ಮ ಜೀವನದಲ್ಲಿ ಅಬ್ಸ್ಟ್ಯಾಕಲ್ಸ್ ಬರಬೇಕು ಅಂತ ಹೇಳ್ತಾರೆ, ತೊಂದರೆಗಳು ಬರಬೇಕು ಅಂತ ಹೇಳ್ತಾರೆ. ನಾನು ಪುಸ್ತಕ ಓದ್ತಾ ಇದ್ದೆ, ಅವಾಗ ಇವೆಲ್ಲ ಹೇಳ್ತಿದ್ರು. ಅಲ್ಲ, ಜೀವನ ಚೆನ್ನಾಗಿ ನಡಿಬೇಕು ಅನ್ನೋದನ್ನು ನಾನು ಕೇಳಿದ್ದೀನಿ, ಬಟ್ ತೊಂದರೆಗಳು ಬರಬೇಕು, ಈ ಥರದ್ದು ಅಬ್ಸ್ಟ್ಯಾಕಲ್ಸ್ ಬರಬೇಕು, ಅದರಿಂದ ನಾವು ಏನೋ ಜ್ಞಾನವನ್ನು ತಿಳ್ಕೊಳ್ತೀವಿ ಅಂತ ಹೇಳ್ತಾರಲ್ಲ, ಇದು ಹೆಂಗೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಾನು ಅದೀಗ ತಾನೇ ಓದ್ತಾ ಇದ್ದೆ, ಕಾಲೇಜ್ ಲೈಫ್ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೇನು ಮದುವೆ ಅನ್ನೋವಂಥದ್ದು. ಆವಾಗ ನನಗೆ ಅಬ್ಸ್ಟ್ಯಾಕಲ್ಸ್ ಏನೂ ಗೊತ್ತಿರಲಿಲ್ಲ. ಯಾವಾಗ ಮದುವೆ ಆದ್ವಿ ಆವಾಗ ನಮ್ಮ ತೊಂದರೆಗಳೆಲ್ಲ ಗೊತ್ತಾಗಕ್ಕೆ ಸ್ಟಾರ್ಟ್ ಆದವು. ಆವಾಗ ರಿಯಲ್ ಲೈಫ್ ಸ್ಟಾರ್ಟ್. ಆವಾಗ ನನಗೆ ವಿವೇಕಾನಂದರ ಬುಕ್ ಫಸ್ಟ್ ಮತ್ತೆ ತಿರುಗಿಸಿ ನೋಡಿದೆ, ಇದೇ ತೊಂದರೆ, ಇದರಿಂದ ನಾವು ಪಾಠ ಕಲಿತೀವಿ ಅನ್ನೋವಂಥದ್ದು. ಅದಕ್ಕೆ ಒಂದು ಸಣ್ಣ ಕಥೆ ಇದೆ ನೋಡಿ. ಒಬ್ಬ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತಾ ಇರ್ತಾನೆ, ದೊಡ್ಡ ಬಿಲ್ಡಿಂಗು. ಆತ ಯಜಮಾನ ಅನ್ನೋನು 3ನೇ ಫ್ಲೋರಲ್ಲಿ ಇರ್ತಾನೆ, ಕೆಲಸಗಾರ ಫಸ್ಟ್ ಫ್ಲೋರಲ್ಲಿ ಇರ್ತಾನೆ. ಅವನನ್ನು ಹೇಗಾದರೂ ಮಾಡಿ ಅವನು ಮಾತಾಡಿಸ್ಬೇಕಾಗಿರುತ್ತೆ, ಅವನಿಂದ ಏನೋ ಕೆಲಸ ಆಗಬೇಕಾಗಿರುತ್ತೆ, ಅದಕ್ಕೋಸ್ಕರ ಅವನು ಮಾತಾಡಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಅವನ ಹತ್ರ ಒಂದು ಕಾಯಿನ್ ಇರುತ್ತೆ, 5 ರೂಪಾಯಿ ಕಾಯಿನ್ ಇರುತ್ತೆ, ಅದನ್ನು ಮೇಲಿಂದ ಕೆಳಗೆ ಎಸಿತಾನೆ, ಸೌಂಡ್ ಆಗುತ್ತೆ ಅದು. ಆವಾಗ ಅವನೇನು ಮಾಡ್ತಾನೆ, ಅದನ್ನು ತೊಗೊಂಡ್ಬಿಟ್ಟು ಜೋಬಿಗೆ ಹಾಕೋತಾನೆ. ಹಾಗೆ ಮತ್ತೆ ಅವನು 10 ರೂಪೀಸ್ ಕಾಯಿನ್ ಅದನ್ನು ಕೂಡ ಎಸಿತಾನೆ, ಅದು ಸೌಂಡ್ ಬರುತ್ತೆ, ಆದರೆ ಯಾರು ಎಸೆದ್ರು ಬಿಟ್ಟರು ನೋಡೋದಿಲ್ಲ ಅವನು, ಮತ್ತೆ ಅದನ್ನು ತಗೊಂಡು ಜೋಬಿಗೆ ಹಾಕೋತಾನೆ. ಏನು ಮಾಡಿದ್ರು ಇವನು ಮೇಲೆ ನೋಡ್ತಾ ಇಲ್ಲ, ನನ್ನ ಕೂಗು ಕೂಡ ಇವನಿಗೆ ಕೇಳಿಸ್ತಾ ಇಲ್ಲ. ಸರಿ, ಅವ್ರಿಗೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಆ ಯಜಮಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಕಲ್ಲು ತಗೊಂಡು ಎಸಿತಾನೆ ಅವನಿಗೆ. ಆವಾಗ ಅವನಿಗೆ ತಾಗುತ್ತೆ, ಅದು ಪೆಟ್ಟು ಬೀಳ್ತೈತೆ. ಆವಾಗ ಅವನೇನು ಮಾಡ್ತಾನೆ, ಮೇಲೆ ನೋಡ್ತಾನೆ, ಯಜಮಾನನನ್ನು ನೋಡ್ತಾನೆ.
ಇಲ್ಲೂ ಕೂಡ ನಮಗೆ ಹಾಗೆ ಆಗೋದು. ನಮಗೇನಾದರೂ ಕಷ್ಟಗಳು ಬಂದಾಗ ನಾವು ಪರಮಾತ್ಮನನ್ನು ಹುಡ್ಕೊಂಡು ಹೋಗ್ತೀವಿ. ಪರಮಾತ್ಮ ಎಲ್ಲಿದ್ದಾನಪ್ಪ ಅಂತ ನೋಡೋಕೆ ಹೋಗ್ತೀವಿ. ಅಲ್ಲಿ ತನಕ ನಾವು ಯಾರು ಕೂಡ ಸುಖ ಬಂದಾಗ ನಾವು ಯಾರನ್ನೂ ನೆನೆಸೋದಿಲ್ಲ. ಸಂಕಟ ಬಂದಾಗ ವೆಂಕಟರಮಣ. ಹಾಗಾಗಿ ಇವತ್ತು ನಮಗೇನು ತೊಂದರೆಗಳು ಬಂದಿದೆಯಲ್ಲ, ಅದು ನಮ್ಮ ಒಳಿತಿಗಾಗಿ, ನಮ್ಮ ಆತ್ಮದ ಉನ್ನತಿಗಾಗಿ ಬಂದಿದೆ ಅಂತ ತಿಳ್ಕೊಂಡು ನಾವು ಅದಕ್ಕೆ ರಿಯಲ್ ಆಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಯೋಗ ವಿಜ್ಞಾನ ಅನ್ನುವಂತಹ ವಿಷಯದ ಬಗ್ಗೆ ನಾವು ಬರೋಣ. ಹಾಗಾದರೆ ನಾವೆಲ್ಲ ಈ ಧ್ಯಾನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲ ಕೂಡ ಭಾಗ್ಯವಂತರು. ಅಂದರೆ ನಮ್ಮ ಪುರೋಗಮನ ನಡೀತಾ ಇದೆ ಅಲ್ವಾ. ನಾವು ಜ್ಞಾನವನ್ನು ಈ ಜನ್ಮದಲ್ಲಿ ಸ್ವಲ್ಪ ತಗೊಂಡ್ರೆ ಮುಂದಿನ ಜನ್ಮಕ್ಕೆ ಹೋದರೆ ಆ ಜನ್ಮದ ಜ್ಞಾನ, ಈ ಹಿಂದಿನ ಜನ್ಮದ ಜ್ಞಾನ ಎರಡನ್ನೂ ಕೂಡ ನಾವು ತಗೊಂಡು ಹೋಗ್ತೀವಿ ಅನ್ನೋದಕ್ಕೆ ಇದೊಂದು ಅಂಶ. ಇಲ್ಲಿ ಯೋಗ ವಿಜ್ಞಾನ ಅನ್ನುವಂಥದ್ದು 2 ಪದಗಳಿಂದ ಆಗಿರ್ತಕ್ಕಂಥದ್ದು, ಯೋಗ ಮತ್ತು ವಿಜ್ಞಾನ. ವಿಜ್ಞಾನ ಅಂದರೆ ಎಲ್ರಿಗೂ ಗೊತ್ತಿದೆ ಅಲ್ವಾ. ವಿಜ್ಞಾನ, ವಿ ಅಂದರೆ ವಿಶೇಷವಾಗಿರ್ತಕ್ಕಂಥದ್ದು, ಜ್ಞಾನ ವಿಶೇಷವಾಗಿರ್ತಕ್ಕಂತಹ ಜ್ಞಾನ. ಯೋಗ ಅಂತ ಹೇಳಿದ್ರೆ ನಾವು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದ್ವಿ, ಅದಕ್ಕೆ ನಾವು ಅಲ್ಲಿ ಹೋಗೋಕ್ಕೆ ಆಗಿಲ್ಲ, ಆ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳೋಕ್ಕಾಗಿಲ್ಲ ಅಂದರೆ ನಾವೇನು ಹೇಳ್ತೀವಿ, ಅಯ್ಯೋ ನಮಗಿನ್ನೂ ಯೋಗ ಕೂಡಿ ಬಂದಿಲ್ಲ ಅಂತ ಹೇಳ್ತೀವಿ. ಇಲ್ಲಿ ಯೋಗ ಅನ್ನುವಂತಹ ಪದ ಯುಜ್ ಅನ್ನುವಂತಹ ಸಂಸ್ಕೃತದ ಒಂದು ಧಾತುವಿನಿಂದ ಬಂದಿರತಕ್ಕಂಥದ್ದು. ಯುಜ್ ಅಂತ ಹೇಳಿದ್ರೆ ಸೇರಿಸೋದು, ಕೂಡಿಸೋದು. ಏನನ್ನು ಕೂಡಿಸೋದು? ಒಂದು ಅರ್ಥದಲ್ಲಿ ಏನು ಹೇಳ್ತೀವಂದರೆ ದೇಹ ಪ್ರಜ್ಞೆಯೊಂದಿಗೆ ಪ್ರಜ್ಞೆಯುಳ್ಳ ಆತ್ಮದ ಒಂದು ಸೇರಿಸುವಿಕೆ. ದೇಹ ಮತ್ತು ಆತ್ಮ ಅದನ್ನು ಸೇರಿಸುವಂಥದ್ದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥದಲ್ಲಿ ಏನು ಹೇಳ್ತೀವಂದರೆ ಪುರುಷ ಮತ್ತು ಪ್ರಕೃತಿ ಎರಡು ಒಂದಾಗುವಂಥದ್ದು. ಇಲ್ಲಿ ಪುರುಷ ಅಂತ ಹೇಳಿದ್ರೆ ಜೀವಾತ್ಮ, ಪ್ರಕೃತಿ ಅಂತ ಹೇಳಿದ್ರೆ ಪರಮಾತ್ಮ. ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗುವಂಥದ್ದು, ಇದನ್ನು ಸೇರಿಸುವಂಥದ್ದು. ಜೀವಾತ್ಮನಲ್ಲಿ ಪರಮಾತ್ಮನನ್ನು ಸೇರಿಸುವಂಥದ್ದು, ಒಂದು ಗೂಡುವಿಕೆ, ಸೇರಿಸುವಿಕೆಯೇ ಯೋಗ ಅನ್ನುವಂಥದ್ದು. ನಾವು ಸೃಷ್ಟಿಗೆ ಮೂಲವಾಗಿರ್ತಕ್ಕಂತಹದ್ದೇ ಆ ಶಕ್ತಿ. ಆ ಶಕ್ತಿಯ ನಾವೆಲ್ಲ ಅಂಶಗಳು, ಆ ಶಕ್ತಿ ಏನಿದೆ ಅಲ್ವಾ, ಅದು ಪೂರ್ಣಾತ್ಮ. ಅದು ಆ ಪೂರ್ಣಾತ್ಮದಲ್ಲಿ ಏನೇನು ಆ ಶಕ್ತಿಯ ಕಣಗಳಾಗಿ ನಾವು ಹೊರಗೆ ಬಂದಿದ್ದೀವಿ, ನಾವೆಲ್ಲ ಅಂಶಾತ್ಮಗಳು. ಆ ಅಂಶಾತ್ಮಗಳೇ ಜೀವಾತ್ಮಗಳು. ಎಲ್ಲಿಂದ ಬಂದಿದ್ದೀವಿ ಅಲ್ಲಿ ಹೋಗಿ ಸೇರುವಂಥದ್ದು. ಭೂಮಿ ಮೇಲೆ ಬಂದು ಪಾಠವನ್ನು ಕಲಿತು ನಂತರ ನಾವು ಅದರಿಂದ ನಾವು ಒಂದು ಉನ್ನತಿಯನ್ನು ಹೊಂದಿ ನಾವು ಮತ್ತೇನು ಹೋಗ್ತೀವಿ, ಪರಮಾತ್ಮನನ್ನು ಸೇರುವಿಕೆ. ಪರಮಾತ್ಮನನ್ನು ಸೇರುವಿಕೆಯೇ, ಅಲ್ಲಿ ಒಂದಾಗುವಿಕೆಯೇ ಯೋಗ ಅಂತ ಹೇಳ್ತೀವಿ. ಅದ್ವೈತ ಸಿದ್ಧಾಂತ ಇದು. ಅದ್ವೈತ ಎರಡು ಅಲ್ಲ, ಎರಡು ಸೇರಿ ಒಂದು. ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಅನ್ನುವಂತಹ ಸಿದ್ಧಾಂತ ಇದು. ಇದನ್ನೇ ಯೋಗ ಅಂತ ಹೇಳ್ತೀವಿ. ಇಲ್ಲಿ ನಾವು ಭೌತಿಕ ಪ್ರಪಂಚದಲ್ಲಿ ನಾವೇನು ಮಾಡ್ತೀವಿ ಹೇಳಿ, ನಮ್ಮ ಶರೀರ ಮತ್ತು ಮನಸ್ಸು ಕೆಲಸ ಮಾಡುತ್ತೆ. ನಮಗೇನು ಬೇಕೋ ಅದು, ನಮ್ಮ ಶರೀರಕ್ಕೆ ಒಳ್ಳೆ ಚಂದ ಬಟ್ಟೆಗಳು ಬೇಕಾ, ತಗೊಳ್ತೀವಿ. ಉತ್ತಮ ಆಹಾರ ಬೇಕಾ, ತಗೊಳ್ತೀವಿ. ನಂತರ ನಮಗೆ ಏನು ಬೇಕೋ ಮನಸ್ಸು ಹೇಗೆ ಹೇಳುತ್ತೆ ಅದೇ ರೀತಿ ನಾವು ಕೇಳ್ತಾ ಹೋಗ್ತೀವಿ. ನಮಗೆ ಮನೆ ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಮದುವೆ ಮಾಡ್ಕೋಬೇಕು, ಒಳ್ಳೆ ಮಕ್ಕಳಾಗಬೇಕು, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಇದು ಭೌತಿಕ ಜೀವನದ ಒಂದು ಹಾದಿ. ಆದರೆ ಆತ್ಮದ ಕೋರಿಕೆ ಏನಪ್ಪ ಅಂದರೆ ಜ್ಞಾನ, ಸ್ವ ಅನುಭವದಿಂದ ಜ್ಞಾನ. ಆತ್ಮ ಏನು ಹೇಳುತ್ತೆ ಅದಕ್ಕೆ ಬೇಕು ಕೋರಿಕೆಗಳು. ಏನಪ್ಪ ಆತ್ಮದ ಕೋರಿಕೆ ಅಂದರೆ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಆತ್ಮ ಬರುತ್ತೆ. ಆತ್ಮಕ್ಕೆ ನಾವು ಜ್ಞಾನವನ್ನು ಕೊಡಬೇಕು. ಆ ಜ್ಞಾನ ಯಾವಾಗ ಸಿಗುತ್ತೆ? ಧ್ಯಾನ ಮಾಡಿದಾಗ ನಮಗೆ ಆ ಜ್ಞಾನ ಸಿಗುವಂಥದ್ದು. ಇವಾಗ ನಾನು ಸತ್ಸಂಗವನ್ನೇ ನಾವು ಹೇಳ್ತಾ ಇದ್ದೀನಿ, ಅನೇಕ ಮಾಸ್ಟರ್ಗಳು ಬಂದುಬಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ, ನಾನು ಕೂಡ ಅದೇ ರೀತಿ ಬಂದು ಹೇಳ್ತಾ ಇದ್ದೀನಿ. ಈ ಜ್ಞಾನವನ್ನು ನೀವೇನು ತಿಳ್ಕೊಳ್ತಾ ಇದ್ದೀರಲ್ಲ, ಇದು
ನಿಮ್ಮೊಳಗೆ ಆಳವಾಗಿ ಬೇರೂರಬೇಕು, ನೀವು ಅದನ್ನು ಅರ್ಥೈಸಿಕೊಳ್ಬೇಕು ಅಂತ ಹೇಳಿದ್ರೆ ಧ್ಯಾನ ಮಾಡಲೇಬೇಕು. ಬರೀ ಧ್ಯಾನ ಮಾಡಲಿಲ್ಲ, ನಾವು ಬರೀ ಕೇಳಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಜ್ಞಾನ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ಮ್ ಆಗ್ತಾ ಇದೆ ಅಷ್ಟೇ. ಸ್ವಯಂ ಜ್ಞಾನವನ್ನು ಪಡೆಯೋದಕ್ಕೆ ನಾವು ಧ್ಯಾನವನ್ನು ಮಾಡಲೇಬೇಕು. ಸ್ವಯಂ ಜ್ಞಾನ ಅಂತ ಹೇಳಿದ್ರೆ ಈಗ ಪತಂಜಲಿ ಯೋಗ ಸೂತ್ರದಲ್ಲಿ ಒಂದು ಬರುತ್ತೆ. ಏನು ಹೇಳ್ತಾರೆ ಅವರು ಅಂದರೆ, ನಾವು ಈಗ ಏನು ಧ್ಯಾನ ಮಾಡ್ತೀವಲ್ವ, ಧ್ಯಾನ ಮಾಡೋದ್ರಿಂದ ರೋಗಗಳು ವಾಸಿ ಆಗ್ತವೆ ಅಂತ ಗೊತ್ತು. ರೋಗಗಳನ್ನು ವಾಸಿ ಮಾಡೋದಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ, ಬೇರೆ ಬೇರೆ ಮಾರ್ಗಗಳಿದ್ದಾವೆ, ಅದರಿಂದ ಕೂಡ ವಾಸಿ ಆಗುತ್ತೆ. ಇನ್ನೊಂದು ಅತ್ಯಂತ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಧ್ಯಾನದಿಂದ ನಾವು ಸ್ವಯಂ ಜ್ಞಾನವನ್ನು ಹೊಂದುತ್ತೀವಿ. ನಮ್ಮೊಳಗಡೆ ಇರ್ತಕ್ಕಂತಹ ಆ ಒಂದು ನಿಧಿ ಏನಿದೆಯಲ್ಲ, ನಮಗೆ ಗೊತ್ತಿಲ್ಲ, ಅದು ಗುಪ್ತವಾದ ನಿಧಿ. ಆ ನಿಧಿಯಿಂದ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅನೇಕ ಕೌಶಲ್ಯಗಳು ಹೊರಗೆ ಬರ್ತವೆ. ನನ್ನೊಳಗಿರ್ತಕ್ಕಂತಹ ಜ್ಞಾನ, ಅಪಾರವಾಗಿರ್ತಕ್ಕಂತಹ ಜ್ಞಾನ ಹೊರಗೆ ಬರುತ್ತೆ. ಈಗ ಮೇಲಿಂದ ಸೇಬು ಹಣ್ಣು ಕೆಳಗೆ ಬಿತ್ತು, ಯಾಕೆ ಬಿತ್ತು ಅಂತ ನಾವು ಯಾರು ಯೋಚನೆ ಮಾಡಿರಲಿಲ್ಲ. ಆಗಿನ ಕಾಲದಲ್ಲಿ ಇರೋರು ಯಾರು ಯೋಚನೆ ಮಾಡಿರಲಿಲ್ಲ. ಆದರೆ ಯೋಚನೆ ಮಾಡಿದ್ದು ಯಾರು? ಆ ವಿಜ್ಞಾನಿ ಯಾರು? ನ್ಯೂಟನ್ ಅಲ್ವಾ? ಗುರುತ್ವಾಕರ್ಷಣ ಸಿದ್ಧಾಂತವನ್ನು ಮಂಡಿಸಿದರು. ನೋಡಿ, ಅವರಲ್ಲಿ ಒಳಗಡೆ ಇರ್ತಕ್ಕಂತಹ ಜ್ಞಾನ ಇತ್ತು, ಹೊರಗೆ ಬಂತು. ಅದಕ್ಕೆ ಗುರುತ್ವಾಕರ್ಷಣ ಬಲ ಅಂತ ಹೆಸರು ಕೊಟ್ಟರು. ಹೀಗೆ ನಮ್ಮಲ್ಲೂ ಕೂಡ ಗುಪ್ತವಾಗಿರ್ತಕ್ಕಂತಹ ಒಂದು ನಿಧಿ ಇದೆ, ಜ್ಞಾನದ ನಿಧಿ ಇದೆ. ಅದು ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾವು ಧ್ಯಾನವನ್ನು ಮಾಡಲೇಬೇಕು. ಇಲ್ಲಿ ಧ್ಯಾನ ಸಾಧನೆಯನ್ನು ಮಾಡ್ತಾ ಬಂದಾಗ ಏನೇನು ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದೆ, ಆ ವಿಶೇಷವಾದಂತಹ ಜ್ಞಾನವನ್ನು ತಿಳ್ಕೊಳ್ಳೋದೆ ಏನೋ ಧ್ಯಾನದಿಂದ. ಹಾಗಾದರೆ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋಣ, ನಮ್ಮ ಬ್ರೈನ್ ಬಗ್ಗೆ ತಿಳ್ಕೊಳ್ಳೋಣ. ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ ಮತ್ತು ನಮ್ಮ ಮೆದುಳಿನಲ್ಲಿಯ ಪರಿವರ್ತನೆಗಳು ಏನಾಗ್ತವೆ, ನಾವು ವಿಜ್ಞಾನ ತಿಳ್ಕೋಬೇಕು. ಪತ್ರಿ ಸರ್ ಅದಕ್ಕೆ ಇದನ್ನು ಸೈನ್ಸ್ ಆಫ್ ಮೆಡಿಟೇಷನ್ ಅಂತ ಹೇಳಿದ್ರು. ಧ್ಯಾನ ಒಂದು ವಿಜ್ಞಾನ. ಇಲ್ಲಿ ನಾನು ಯೋಗ ಒಂದು ವಿಜ್ಞಾನ ಅಂತ ಹೇಳಿದ್ದೀನಿ. ಯೋಗ ಅಂತ ಹೇಳಿದ್ರೇ ಧ್ಯಾನ ಅಂತ ಹೇಳ್ತಾರೆ ಪತ್ರಿ ಸರ್. ಯೋಗ ಅಂದ್ರೇ ಧ್ಯಾನ. ಇಲ್ಲಿ ಏನು ಜೀವಾತ್ಮ ಪರಮಾತ್ಮನಲ್ಲಿ ಒಂದುಗೂಡೋದು ಯೋಗ ಅಂತ ಹೇಳಿದ್ವಾ? ಇದು ಸಾಧ್ಯ ಆಗಿರೋದು ಧ್ಯಾನದಿಂದ. ಹಾಗಿರುವಾಗ ಧ್ಯಾನ ಒಂದು ವಿಜ್ಞಾನ, ಇದುವೇ ಯೋಗ ವಿಜ್ಞಾನ. ಹಾಗಿರುವಾಗ ನಾವೀಗ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಬಂದಾಗ ಸಾಕಷ್ಟು ಪರಿವರ್ತನೆಗಳಾಗ್ತವೆ ಅಂತ ಹೇಳಿದ್ನಿ. ಪತ್ರಿಜಿಯವರು ಈ PSSM ಅನ್ನು ಸ್ಥಾಪನೆ ಮಾಡಿದ್ರು ಅಲ್ವಾ? ಇದು ಒಂದು ಆಂದೋಲನ, ಇದೊಂದು ಚಳುವಳಿ. ಇದಕ್ಕೆ 3 ಜನರನ್ನು ಆದರ್ಶವಾಗಿ ಇಟ್ಕೊಂಡು ಈ ಒಂದು ಮೂಮೆಂಟನ್ನು ಪ್ರಾರಂಭ ಮಾಡಿದ್ರು. ಒಂದು ಕೃಷ್ಣ, ಒಂದು ಗೌತಮ ಬುದ್ಧ, ಇನ್ನೊಬ್ಬರು ಪತಂಜಲಿ ಮಹರ್ಷಿ. ಈ 3 ಅವರು ಆದರ್ಶವಾಗಿ ಇಟ್ಕೊಂಡು ಈ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಿದ್ರು. ಕೃಷ್ಣನನ್ನು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು ನಿನ್ನ ಆತ್ಮವನ್ನು ನೀನೇ ಉದ್ಧರಿಸಿಕೋ ಅನ್ನೋವಂಥದ್ದು. ಅವರು ಸಾಕಷ್ಟು ಪುಸ್ತಕಗಳನ್ನು ಓದಿದ್ರು, ಧ್ಯಾನವನ್ನು ಮಾಡಿದ್ರು, ಮೌನವನ್ನು ಮಾಡಿದ್ರು. ಎಲ್ಲ ಮಾಡಿದಾಗ ಇದರ ಬಗ್ಗೆ ಅವ್ರಿಗೆ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಅರ್ಥ ಅವ್ರಿಗೆ ತಿಳಿತು. 2ನೇ ಪಾಯಿಂಟ್ ಏನಪ್ಪ ಅಂದರೆ, ಪತಂಜಲಿ ಅವರು ಹೇಳಿರ್ತಕ್ಕಂತಹ ಯೋಗ ನಿರ್ವಿಷಯಂ ಮನ ಅನ್ನೋವಂಥದ್ದು. ಯೋಗ ಅಂದರೆ ಧ್ಯಾನ ಅಂತ ತಿಳ್ಕೊಳ್ಳೋಣ. ಇವಾಗ ಧ್ಯಾನ ನಿರ್ವಿಷಯಂ ಮನ, ಮನಸ್ಸಿನಲ್ಲಿರ್ತಕ್ಕಂತಹ ಏನೋ ಆಲೋಚನೆಗಳು ಅಥವಾ ವಿಷಯ ವಾಸನೆ ಇಲ್ಲದ ಸ್ಥಿತಿಯೇ ಧ್ಯಾನ ಅಂತ ಹೇಳಿದ್ರು. ನಾವು ಧ್ಯಾನ ಮಾಡುವಾಗ ಹೇಳ್ತಿದ್ದಾನೆ, ಮನಸ್ಸನ್ನು ಖಾಲಿ ಮಾಡ್ಕೋಬೇಕು, ಮನಸ್ಸಿನಲ್ಲಿ ಯಾವ ಯೋಚನೆ ಇರಬಾರ್ದು, ಯಾವ ವಿಷಯ ಬರಬಾರ್ದು ಅಂತ ಹೇಳ್ತೀವ. ಹಾಗಾದರೆ ಯೋಗ ಅಂತ ಹೇಳಿದ್ರೆ ನಿರ್ವಿಷಯಂ ಮನ, ಮನುಷ್ಯನಲ್ಲಿ ಯಾವುದೇ ರೀತಿಯಾದಂತಹ ಆಲೋಚನೆಗಳು ಇರಬಾರ್ದು, ಆಲೋಚನಾರಹಿತ ಸ್ಥಿತಿಯೇ ಧ್ಯಾನ ಅನ್ನೋದನ್ನು ಇದರಲ್ಲಿ ಕಂಡುಕೊಂಡ್ರು ಪತ್ರಿ ಸರ್. ಗೌತಮ ಬುದ್ಧರು ಬಂದಾಗ ಧ್ಯಾನ ಸಿಕ್ತು.
ಧ್ಯಾನದ ಬಗ್ಗೆ ಆನಾಪಾನಸತಿ ಧ್ಯಾನವನ್ನು ಪತ್ರಿಸರು ಗೌತಮ ಬುದ್ಧರ ಬಗ್ಗೆ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಗೊತ್ತಾಯಿತು. ಆವಾಗ ಅವರು ಆನಾಪಾನಸತಿ ಧ್ಯಾನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಕಂಡುಕೊಂಡು ಈ ಒಂದು ಮೂಮೆಂಟನ್ನು ಪ್ರಾರಂಭ ಮಾಡಿದ್ರು. ಇಲ್ಲಿ ಪತಂಜಲಿ ಮಹರ್ಷಿಗಳ ಬಗ್ಗೆ ನೋಡೋಣ. ಪತಂಜಲಿ ಮಹರ್ಷಿಗಳು ಹೇಳಿರ್ತಕ್ಕಂಥದ್ದು ಯೋಗಶಾಸ್ತ್ರದಲ್ಲಿ ಅಷ್ಟಾಂಗ ಯೋಗ ಅಂತ ಬರುತ್ತೆ. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಧ್ಯಾನ, ಸಮಾಧಿ, ಈ 8 ಬರ್ತವೆ. ಇಲ್ಲಿ ನಾವು ಮನುಷ್ಯನ ಜೀವನ ಹೇಗಿದೆ ಅಂತ ಹೇಳಿದ್ರೆ 2 ಮುಖ, ಒಂದು ಅಂತರ್ಮುಖ, ಇನ್ನೊಂದು ಬಹಿರ್ಮುಖ. ಬಹಿರಂಗ ಸಾಧನೆಗೆ ಯೋಗ ದರ್ಶನದಲ್ಲಿ ಯಾವ್ದ್ಯಾವ್ದು ಸಹಕಾರಿಯಾಗಿದೆ ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಈ 5. ಬಹಿರಂಗ ಸಾಧನೆ ಅಂತ ಹೇಳಿದ್ರೆ ಅಲ್ಲಿ ಧಾರಣ, ಧ್ಯಾನ, ಸಮಾಧಿ ಅನ್ನುವಂಥದ್ದು, ಈ 3. ಈ ರೀತಿ ಏನಾಗಿದೆ ವಿಂಗಡಣೆಯನ್ನು ಮಾಡಿರುತ್ತೆ. ಅದಕ್ಕೆ ಹೇಳೋದು ಧ್ಯಾನಕ್ಕೆ ಬಂದಾಗ ನಾವೆಲ್ಲ ಏನಿರ್ತೀವಿ, ತುಂಬ ಸುಖಿಗಳು, ಆನಂದದ ಜೀವನವನ್ನು ನಡೆಸ್ತೀವಿ. ಅಂತರ್ಮುಖಿಗಳಾದಾಗ ನಾವು ತುಂಬ ಆನಂದವಾಗಿರ್ತೀವಿ, ಬಹಿರ್ಮುಖಿಗಳಾದಾಗ ದುಃಖದಲ್ಲಿರ್ತೀವಿ. ಅದಕ್ಕಾಗಿ ಏನು ಹೇಳ್ತಾರೆ, ಅಂತರ್ಮುಖಿ ಸದಾ ಸುಖಿ, ಬಹಿರ್ಮುಖಿ ಸದಾ ದುಃಖಿ. ಕೇಳಿದೀವಲ್ವಾ? ಅದಕ್ಕೆ ನಾವು ಧ್ಯಾನ ಮಾಡಿದಾಗ ಅಂತರ್ಮುಖ ಸಾಧನೆಯಾಗಿ ನಾವು ಆನಂದದ ಜೀವನ. ಇಲ್ಲಿ ಬಂದಿರತಕ್ಕಂಥವ್ರು ಮತ್ತು ಈಗ ನಮ್ಮನ್ನೇ ಎಕ್ಸಾಂಪಲ್ ತಗೊಂಡ್ರೆ, ನಾವು ಇಷ್ಟು ಆನಂದವಾಗಿದ್ದೀವಿ ಅಂತ ಹೇಳಿದ್ರೆ, ನಮಗಿವತ್ತು ಕಾರ್ ಇಲ್ಲ, ಒಂದು ಮನೆ ಇಲ್ಲ, ಆದರೂ ಸಹಿತ ನಾವು ತುಂಬ ಹ್ಯಾಪಿಯಾಗಿದ್ದೀವಿ. ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಸ್ಟಾರ್ಟಿಂಗು 2008ರಲ್ಲಿ ನನ್ನ ಸ್ಯಾಲ್ರಿ ಬಂದಾಗ 8,825 ನನ್ನ ಸ್ಯಾಲ್ರಿ, ಬೇಸಿಕ್ ಅಷ್ಟೇ ಇರೋದು, ಅದ್ರ ಮೇಲೆ ಒಂದು 2,000 ಅಷ್ಟೇ. ಅಂತಹ ಸಮಯದಲ್ಲಿ ಜೀವನ ನಡೆಸೋದು ಭಾರಿ ಕಷ್ಟ ಆಗ್ತಿತ್ತು. ಮತ್ತು ನಮ್ಮೂರುಗಳು ಎಲ್ಲಿ ಅಂದರೆ, ನನ್ನ ತವ್ರ ಮನೆ ಧಾರವಾಡ ಡಿಸ್ಟಿಕ್ಕು ಕಲಘಟಗಿ, ನನ್ನ ಹಸ್ಬೆಂಡ್ ಮನೆ ಬಿಜಾಪುರ ಡಿಸ್ಟಿಕ್ ತಾಳಿಕೋಟೆ. 2 ಒಂದು ಕಡೆ, ನಾವು ಒಂದು ಕಡೆ. ಅಲ್ಲಿ ನಮ್ಮ ರಿಲೇಟಿವ್ಸ್ ಯಾರೂ ಇಲ್ಲ. ನಾವು ಊರಿಗೆ ಹೋಗ್ಬೇಕಂದ್ರೂ ತುಂಬ ದೂರ, ತುಂಬ ಎಕ್ಸ್ಪೆನ್ಸ್. ಇಷ್ಟೆಲ್ಲ ಇರುವಾಗ ನಮ್ಮ ಮನೆಯವ್ರ ಒಲವು ಆಧ್ಯಾತ್ಮಿಕದ ಕಡೆ, ನಾನು ಇಲ್ಲಿ ಜಾಬ್ ಮಾಡೋದು, ಇದು ಕೂಡ ಸಾಲ್ತಿರಲಿಲ್ಲ. ಆದರೆ ಅವರು ಒಂದು ಮಾತು ನನಗೆ ಹೇಳ್ತಿದ್ರು. ಏನು ಹೇಳ್ತಾಯಿದ್ರು ಅಂದರೆ, ಧ್ಯಾನ ಪ್ರಚಾರಕ್ಕೆ ಹೋಗಬೇಕಂದ್ರೆ ದುಡ್ಡು ಬೇಕು, ಪತ್ರಿ ಸರ್ ನೋಡಬೇಕಂದ್ರೆ ದುಡ್ಡು ಬೇಕು. ಈ ರೀತಿಯೆಲ್ಲ ಇರುವಾಗ, ತುಂಬ ಕಷ್ಟ ಆಗುವಾಗ, ಎಲ್ಲ ಇದ್ದಾಗ ಮಾಡೋದಕ್ಕಿಂತ ಏನು ಇಲ್ಲದೇ ಇರೋವಾಗ ನಾವು ಮಾಡೋದು ಗ್ರೇಟ್. ಅಂಥ ಸಮಯದಿಂದ ನಾವು ಧ್ಯಾನ ಪ್ರಚಾರವನ್ನು ಕೈಗೊಂಡಿದ್ದೀವಿ. ನನಗೆ ಯಾವಾಗ ಧ್ಯಾನ ಗೊತ್ತಾಯಿತೋ ಅವತ್ತಿಂದ ನಾನು ಧ್ಯಾನ ಪ್ರಚಾರಕ್ಕೆ ನಿಂತಿದ್ದು. ಅನೇಕ ರೀತಿಯಲ್ಲಿ ಧ್ಯಾನಕ್ಕೆ ಬಂದರು. ಆದರೆ ನಮ್ದು ಹೇಗಿತ್ತು ಅಂತ ಹೇಳಿದ್ರೆ, ನಾನು ಬಂದಿರೋದು ಧ್ಯಾನ ಪ್ರಚಾರಕ್ಕೆ ಅಂತ ನನಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡ್ತು. ನಮ್ಮ ಉದ್ದೇಶನೇ ಧ್ಯಾನ ಪ್ರಚಾರ ಅನ್ನೋದು. ಯಾವಾಗ ನಂಗೆ ಧ್ಯಾನ ಗೊತ್ತಾಯಿತು, ಅವಾಗ ನಮ್ಮ ಪಾಂಪ್ಲೆಟ್ಸ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಟ್ರೈನಲ್ಲಿ ಟ್ರಾವೆಲ್ ಮಾಡೋವಾಗ, ಬಸ್ಸಲ್ಲಿ ಹೋಗೋವಾಗ ಎಲ್ರಿಗೂ ಕೂಡ ಕೊಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಸಾಕಷ್ಟು ಜನ ಫ್ರೆಂಡ್ಸ್ ಆದರು. ಈ ರೀತಿಯಾಗಿ ಧ್ಯಾನ ಪ್ರಚಾರ ಸ್ಟಾರ್ಟ್ ಆಯಿತು. ಹಾಗಾಗಿ ಇಲ್ಲಿ ನಾವು ಸದಾ ಸುಖಿಗಳಾಗಿರ್ಬೇಕಂತ ಹೇಳಿದ್ರೆ ಧ್ಯಾನ ಅದ್ಭುತವಾದ ಮಾರ್ಗ. ಮತ್ತು ಇನ್ನೊಂದು ಕಡೆ ಈ ಕರ್ಮ ಸಿದ್ಧಾಂತ ಅಂತ ಬಂದಾಗ ಬರುತ್ತೆ, ಕರ್ಮ ಸಿದ್ಧಾಂತ ಅನ್ನೋದಕ್ಕಿಂತ ನಾವು ಏನು ಈ ಭೂಮಿ ಮೇಲೆ ಜನ್ಮ ತಗೊಳ್ತೀವಲ್ವಾ, ಜನ್ಮ ತಗೊಳ್ಳೋದಕ್ಕಿಂತ ಮುಂಚೆ ನಮ್ಮ ಜೀವನದ ವಿನ್ಯಾಸ ಮೊದಲೇ ನಿರ್ಧರಿಸ್ಕೊಂಡು ಬಂದಿರ್ತೀವಿ, ನಮ್ಮ ಲೈಫ್ ಡಿಸೈನನ್ನು ಮಾಡ್ಕೊಂಡು ಬಂದಿರ್ತೀವಿ ಅಂತ ಹೇಳಿ. ಆ ಲೈಫ್ ಡಿಸೈನ್ ಏನಂತ ನನಗೆ ಇವಾಗ ಗೊತ್ತಾಯಿತು. ಆ ಲೈಫ್ ಡಿಸೈನ್ ಮಾಡ್ಕೊಂಡು ಬಂದಾಗ ನನಗೆ ಏನು ಬೇಕು ಅಂತ ಬಯಸಿದ್ದೆ ಅಂದರೆ, ಈಗ ನನಗೆ ಅರ್ಥ ಆಗ್ತದೆ ಆತ್ಮಜ್ಞಾನ ಬೇಕು ಅಂತ ಹೇಳಿ. ಅದಕ್ಕೆ ಆತ್ಮಜ್ಞಾನವನ್ನು ಅರ್ಹಿ ಯಾರು ಬರ್ತಾರೋ ಅವ್ರ ಹತ್ರ ಹಣ ಇರಲ್ಲಂತೆ. ಹೀಗೆ ಅದು ಬಂದಿರೋದು. ಯಾಕೆಂದರೆ ಆತ್ಮಜ್ಞಾನ ಬೇಕು ಅಲ್ವಾ. ಈಗ ಒಬ್ಬ ಭಿಕ್ಷುಕನಾಗಿ ಜನ್ಮ ತಗೋಬೇಕಂತ ಆಸೆ ಪಟ್ಟಿರ್ತಾನೆ ಭಿಕ್ಷುಕ, ಒಬ್ಬ ತುಂಬ ಶ್ರೀಮಂತನಾಗಿ ನನ್ನ ಡಿಸೈನ್ ಹೀಗಿರಬೇಕು ಅಂದ್ಕೊಂಡಿರ್ತಾನೆ, ಆ ರೀತಿ ಬರ್ತಾನೆ. ಆದರೆ ಇಲ್ಲಿ ನಮಗೆ ನಾವು ಎಷ್ಟೋ ಬಾರಿ ಏನೋ ಸಂಕಲ್ಪ ಎಲ್ಲ ಹೇಳ್ತಾರೆ, ನಂಗೆ ಅದು ಬೇಕು ಇದು ಬೇಕು. ಬಟ್ ನಮ್ಮ ಜೀವನ ಹೇಗಿದೆ ಅಂತ ಹೇಳಿದ್ರೆ, ಧ್ಯಾನ ಕೂತ್ಕೊಂಡ್ರೆ ಅಲ್ಲಿ ನಂಗೆ ಬೇಕಾಗಿರೋದು ಆತ್ಮಜ್ಞಾನ, ಅದೊಂದೇ. ನಮ್ಮ ಮನೆಯವರು ಅದೇ ರೀತಿಯೇ. ಎಷ್ಟು ಕಷ್ಟ ಇತ್ತು ಅಂತ ಹೇಳಿದ್ರೆ, ಅವ್ರು ಹೋಗಬೇಕಾದ್ರೆ
ನಾವು ಇದು ಎಚ್ ಕ್ರಾಸ್ ಅಂತಿತ್ತು. ಎಲ್ಲಿ ಅಂತ ಹೇಳಿದ್ರೆ ಕೋಲಾರ ಡಿಸ್ಟಿಕಲ್ಲಿ ಎಚ್ ಕ್ರಾಸ್ ಅಂತ ಬರುತ್ತೆ. ಅಲ್ಲಿಂದ ಬೆಂಗಳೂರಿಗೆ ಹೋಗಬೇಕು, ತುಂಬ ಲಾಂಗ್ ಜರ್ನಿ, 3 hours ಆದರೂ ಆಗ್ತಿತ್ತು. ಅಂಥ ಸಮಯದಲ್ಲೂ ಕೂಡ ಅವ್ರಿಗೆ ಬೆಳಗ್ಗೆ ತಿಂದು ಹೋದರೆ ಅಷ್ಟೇ ಮಧ್ಯಾಹ್ನ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು ಅಂತ ಇರ್ತಿರ್ಲಿಲ್ಲ ಅವ್ರಿಗೆ. ಅಂದರೆ ದುಡ್ಡು ಇರ್ತಿರ್ಲಿಲ್ಲ, ಸರಿ ಬಿಡು ಅಂತ ಹೇಳಿ ಧ್ಯಾನಕ್ಕೆ ಹೋಗ್ಬಿಡ್ತಿದ್ರು. ಅಂಥ ಸಮಯದಲ್ಲೂ ಕೂಡ ನನಗೆ ದುಡ್ಡು ಬೇಕು ಅನ್ನುವಂತಹ ವ್ಯಾಮೋಹ ಬರ್ತಿರಲಿಲ್ಲ. ಅಂದಾಗ ನಮಗೆ ಗೊತ್ತಾಯಿತು, ಮತ್ತು ಈ ಅಧ್ಯಯನ ಮಾಡ್ತಾ ಮಾಡ್ತಾ ಬಂದಾಗ ನಮ್ಮದು ಲೈಫ್ ಡಿಸೈನ್ ಇದೆ ಅಪ್ಪ ಅಂತ ಹೇಳಿ ಗೊತ್ತಾಯಿತು. ಈ ಆಧ್ಯಾತ್ಮಿಕತೆಯ ಹಾದಿಗೆ ನಾವು ಬಂದಾಗ ನಿಜವಾಗ್ಲೂ ಕೂಡ ಆನಂದವಾಗಿರ್ತೀವಿ. ಯಾಕೆಂದರೆ ಆತ್ಮದ ಕೋರಿಕೆ ಜ್ಞಾನ ಅಂದಾಗ ನಾವು ಜ್ಞಾನವನ್ನು ತಿಳ್ಕೊಂಡಾಗ ನಮ್ಮ ಬಹಿರಂಗವಾಗಿ ನಾವು ಕೂಡ ಎಲ್ಲರ ಜೊತೆಗೂ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಪತ್ರಿ ಸರ್ ಹೇಳಿದ ಹಾಗೆ ನಾನು ಅದೇ ಮಾರ್ಗದಲ್ಲಿ ನಡೆದಾಗ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಎಷ್ಟು ಜನ ಇವತ್ತು ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಝೂಮನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಆಗ ಎಷ್ಟು ಜನ ಧ್ಯಾನಿಗಳಾದರು. ಇವತ್ತು ಅವರೆಲ್ಲ ಕಂಡಾಗ ನಮ್ಮನ್ನು ಮಾತಾಡಿಸುವಂತಹ ರೀತಿ ಅದು ಎಷ್ಟು ಕೊಟ್ಟರೂ ಕೂಡ ಸಾಲದು. ಹಾಗಾಗಿ ನಾವೆಲ್ಲ ಕೂಡ ಆಧ್ಯಾತ್ಮಿಕತೆಯ ಹಾದಿಗೆ ಬಂದರೆ ನಮ್ಮೆಲ್ಲರ ಜೀವನ ಆನಂದಮಯವೇ. ಮತ್ತು ನಾವು ಬೇರೆಯವ್ರ ಜೊತೆಗೆ ಹೊಂದಾಣಿಕೊಳ್ಳೋ ರೀತಿ ಇದೆಯಲ್ಲ, ಅದು ಕೂಡ ಸುಧಾರಣೆ ಆಗುತ್ತೆ. ನಾವು ಬದಲಾದರೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ? ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ಹೇಳ್ತಾರೆ. ಎಲ್ಲವೂ ಸತ್ಯ ಇದು. ನಾವು ಬದಲಾದರೆ ಎಲ್ಲವೂ ಬದಲಾಗುತ್ತೆ. ಈಗ ನಾವೆಲ್ಲ ಅನೇಕ ಜನರ ಮಧ್ಯ, ಧ್ಯಾನಿಗಳ ಮಧ್ಯನೂ ಇರ್ತೀವಿ, ಧ್ಯಾನ ಮಾಡದಿರೋರ ಮಧ್ಯನೂ ಇರ್ತೀವಿ. ಆದರೂ ಕೂಡ ಎಲ್ಲರನ್ನ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಇದುವೇ ಆನಂದದ ಜೀವನ ಆಗಿರುತ್ತೆ. ನಾವು ಇಷ್ಟು ವಯಸ್ಸಿಗೆ ನನಗೆ ಇಂಥದ್ದು ಬಂತಲ್ಲ ಅಂತ ಹೇಳಿ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಅದೆಲ್ಲ ಧ್ಯಾನದಿಂದ. ಮಂಗನಿಂದ ಮಾನವ ಅಂತ ಹೇಳಿ ವಿಜ್ಞಾನ ಹೇಳುತ್ತೆ. ಈ ಯೋಗ ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಮಂಗನಂಥ ಮನಸ್ಸನ್ನು ಮಾನವನನ್ನಾಗಿ ಪರಿವರ್ತನೆ ಮಾಡಿ ಮಾನವನನ್ನು ಮಾಧವನನ್ನಾಗಿ ಪರಿವರ್ತನೆ ಮಾಡುತ್ತೆ ಈ ಧ್ಯಾನ. ಎಲ್ಲ ಒಪ್ಕೋತೀರಾ? ಎಂತಿಂಥ ವ್ಯಕ್ತಿಗಳು. ಅಂಗುಲಿಮಾಲ್ನಂತಹ ವ್ಯಕ್ತಿ ಒಬ್ಬ ಶ್ರೇಷ್ಠವಾಗಿ ಒಂದು ಯೋಗಿ ಆದ ಅವನು. ಸಾಧ್ಯ ಇದೆ, ಅದು ನಮ್ಮ ಕಣ್ಣು ಮುಂದೆನೇ ಸಾಕಷ್ಟು ಜನರಿದ್ದಾರೆ. ಧ್ಯಾನವನ್ನು ಕಲಿಸ್ಕೊಟ್ರೆ ಸಾಕು, ಧ್ಯಾನ ಸಾಧನೆಯನ್ನು ಮಾಡ್ತಾ 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 ಅದರಲ್ಲಿ ಇರ್ತಕ್ಕಂತಹ ಅವಗುಣಗಳೆಲ್ಲ ಹೊರಟೋಗಿದ್ದಾವೆ. ಅವ್ರು ಇಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ತುಂಬ ಆನಂದದ ಜೀವನವನ್ನು. ಇಲ್ಲಿ ಬೇಕಾಗಿರೋದೇನಪ್ಪ ಅಂದರೆ ಸಾಧನೆ ಅಷ್ಟೆ. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ 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 ಅವ್ರ ಜೀವನ ಬದಲಾಗುತ್ತೆ. ಹಾಗಾಗಿ ಅಂತರ್ಮುಖಿ ಸದಾ ಸುಖಿ, ಬಹಿರ್ಮುಖಿ ಸದಾ ದುಃಖಿ. ಆಸೆ ಆಮಿಷಗಳನ್ನು ಬೇಕು 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 ಅಂದಾಗ ದುಃಖ ಬಂದೇ ಬರುತ್ತೆ ಅಲ್ವಾ? ಓಕೆ, ಸರಿ. ಹಾಗಾದರೆ ಈಗ ಮನಸ್ಸಿನ ವಿಚಾರಕ್ಕೆ ಬಂದಾಗ, ಮನಸ್ಸು ಅಂದರೆ ಏನು? ಎಸ್, ಬಂಡಲ್ ಆಫ್ ಥಾಟ್ಸ್. ಮನಸ್ಸು ಅಂತ ಹೇಳಿದ್ರೆ ಬಂಡಲ್ ಆಫ್ ಥಾಟ್ಸ್, ಅದು ಆಲೋಚನೆಗಳ ಗುಚ್ಛ. ಅದು ಇಲ್ಲಿ ಈ ಸೃಷ್ಟಿಗೂ ಮೂಲ ಶಕ್ತಿ ಅಂತ ಹೇಳಿದ್ವಿ, ಅದುವೇ ಪರಮಾತ್ಮ ಅಲ್ವಾ? ಆ ಭಗವಂತನಿಂದ ಆಗಿರ್ತಕ್ಕಂತಹ ಈ ಸೃಷ್ಟಿಯಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು, ಕಲ್ಲು ಮಣ್ಣು ಕಟ್ಟಿಗೆ, ಈ ಒಂದು ಚೇರ್ ಆಗಿರ್ಬೋದು, ನಾವಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಕೂಡ ಏನು ಎನರ್ಜಿ ಬೀಯಿಂಗ್ಸ್. ನಾವೆಲ್ಲರೂ ಕೂಡ ಶಕ್ತಿ ಸ್ವರೂಪರು, ಚೈತನ್ಯ ಸ್ವರೂಪರು ಅನ್ನೋದನ್ನು ಮೊದಲಿಗೆ ತಿಳ್ಕೊಬೇಕು. ಇದೆಲ್ಲ ನೋಡಿ ಗೊತ್ತಾಗ್ತಾ ಇರೋದೇ, ನಮಗೆ ಸರಳವಾಗಿ ಗೊತ್ತಾಗ್ತಾ ಇರೋದೇ ಪತ್ರಿಜಿಯವರಿಂದ. ECW ನಮ್ಮ PSSMನ ಲೋಗೋ ನೋಡಿರ್ಬೋದು ನೀವು. ಎನರ್ಜಿ, ಕಾನ್ಷಿಯಸ್ನೆಸ್, ವಿಸ್ಡಮ್. ಧ್ಯಾನ ಮಾಡಿದಾಗ ನಮಗೆ ಶಕ್ತಿ ಬರುತ್ತೆ. ಶಕ್ತಿ ಬಂದಾಗ ನಾವು ಪ್ರಜ್ಞೆಯುಳ್ಳವರಾಗ್ತೀವಿ. ಯಾವಾಗ ನಮ್ಮಲ್ಲಿ ಪ್ರಜ್ಞೆ ಬರುತ್ತೋ ಆಗ ನಾವು ಬುದ್ಧಿವಂತರಾಗ್ತೀವಿ, ಜ್ಞಾನಿಗಳಾಗ್ತೀವಿ ಅಲ್ವಾ? ಮತ್ತೆ ವಯಸ್ಸ ಕೂಡ ಅಂತ ಹೇಳ್ತಾರೆ. ಜ್ಞಾನಿಯಾದವನು ಯಾವಾಗಲೂ ಮತ್ತೆ ಪ್ರಜ್ಞಾಸ್ಥಿತಿಯಲ್ಲಿಯೇ ಇರ್ತಾನೆ. ಯಾವಾಗ ನಮ್ಮ ಪ್ರಜ್ಞೆ ಅಂಕುರಿಸಿರ್ತೋ ನಮ್ಮಲ್ಲಿ, ನಾವು ಆವಾಗ ಶಕ್ತಿ ಸ್ವರೂಪರಾಗಿಯೇ ಇರ್ತೀವಿ. ಶಕ್ತಿ ಇದ್ದಾಗ ಮಾತ್ರ ಇವೆಲ್ಲ ಸಾಧ್ಯ ಆಗುವಂಥದ್ದು. ನಮಗೆ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ಅಥವಾ ಪತ್ರಿಜಿಯವರ ಒಂದು ಪರಿಕಲ್ಪನೆಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮಗಿದೆಲ್ಲ ಏನೂ ಗೊತ್ತಿರಲಿಲ್ಲ. ನಾವು ವಿಜ್ಞಾನದಲ್ಲಿ ಓದ್ತಿದ್ವಿ. ಏನು ಓದ್ತಿದ್ವಿ ಅಂದರೆ ಶಕ್ತಿ ನಿತ್ಯತೆಯ ನಿಯಮ ಅಂತ ಬರುತ್ತೆ. ಇಲ್ಲಿ ಸೈನ್ಸ್ ತೊಗೊಂಡವರು ಇದ್ದರೆ ಗೊತ್ತಾಗುತ್ತೆ ನೋಡಿ. ಶಕ್ತಿ ನಿತ್ಯತೆಯ ನಿಯಮ ಏನು ಹೇಳುತ್ತೆ ಅಂದರೆ, ಶಕ್ತಿಯನ್ನು ನಾವು ಸೃಷ್ಟಿಸಿಕೊಳ್ಳಲೂ ಸಾಧ್ಯವಿಲ್ಲ, ಲಯಗೊಳಿಸಲೂ ಸಾಧ್ಯವಿಲ್ಲ. ಅದನ್ನು ಒಂದು ಬಗೆಯಿಂದ ಇನ್ನೊಂದು ಬಗೆಗೆ ರೂಪಾಂತರಿಸಬರುವುದು ಅಂತ ಅಷ್ಟೇ ಅಲ್ವಾ?
ಇಲ್ಲೂ ಕೂಡ ಅದೇ ಅಪ್ಲೈ ಆಗುತ್ತೆ. ನಾವೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಬೀಯಿಂಗ್ಸ್. ಸಸ್ಯ ಒಂದು ಕಡೆ, ಖನಿಜ ಒಂದು ಕಡೆ ರೀತಿ ಶಕ್ತಿ ಉಳ್ಳದ್ದಾಗಿದ್ದರೆ, ಸ್ತ್ರೀ ಶಕ್ತಿ ಮತ್ತು ಪುರುಷ ಶಕ್ತಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜೀಸ್ ಅಲ್ವಾ? ಹಾಗೆ ನಾವೆಲ್ಲ ಕೂಡ ಶಕ್ತಿ, ಪ್ರಜ್ಞೆ ಮತ್ತು ಜ್ಞಾನ ತುಂಬಿದ ಕಣಜಗಳು ಅನ್ನೋದನ್ನು ಪತ್ರಿಜಿಯವರು ಹೇಳಿಕೊಟ್ರು. ಇಲ್ಲಿ ವಿಜ್ಞಾನ ಅಡಗಿದೆ ಅಲ್ವಾ? ಹಾಗಾದರೆ ಮನಸ್ಸು ಒಂದು ಬಂಡಲ್ ಆಫ್ ಥಾಟ್ಸ್ ಅಂದಾಗ ಮನಸ್ಸಿಗೂ ಕೂಡ ಶಕ್ತಿ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ? ಆಲೋಚನಾ ಶಕ್ತಿ ಅಂತ ಹೇಳ್ತೀವಿ. ಶಕ್ತಿ ಅನ್ನೋ ಪದ ಬಳಸ್ತೀವಿ. ಆಲೋಚನಾ ಶಕ್ತಿ, ಮಾನಸಿಕ ಶಕ್ತಿ, ದೈಹಿಕ ಶಕ್ತಿ, ಬುದ್ಧಿಶಕ್ತಿ, ಶಕ್ತಿ 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 ಅಲ್ವಾ? ಅದಕ್ಕೆ ಹೇಳೋದು ನಾವೆಲ್ಲ ಕೂಡ ಶಕ್ತಿಯ ಜೀವಿಗಳು, ಅಂದರೆ ಎನರ್ಜಿ ಬೀಯಿಂಗ್ಸ್ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಇಲ್ಲಿ ಆ ಮನಸ್ಸಿಗೆ ಅನೇಕ ಆಲೋಚನೆಗಳು ಬರ್ತವೆ. ಒಂದು ದಿನಕ್ಕೆ ಎಷ್ಟು ಆಲೋಚನೆಗಳು ಬರ್ಬೋದು? 60,000 ಆಲೋಚನೆಗಳು ಬರ್ತವೆ ಮನಸ್ಸಿನಲ್ಲಿ. ಒಂದು ದಿನಕ್ಕೆ 60,000 ಆಲೋಚನೆಗಳು. ಆ 60,000 ಆಲೋಚನೆಗಳಲ್ಲಿ ನಾವೆಲ್ಲ ಯೋಚನೆ ಮಾಡೋದು ಏನಪ್ಪ ಅಂದರೆ 90% ನಾವು ಆಲೋಚನೆ ಮಾಡೋದು ಒಂದು ಭೂತಕಾಲದ್ದು, ಇನ್ನೊಂದು ಭವಿಷ್ಯತ್ ಕಾಲದ ಆಲೋಚನೆ. ಪ್ರೆಸೆಂಟಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿ ನಾವು ಆಲೋಚನೆ ಮಾಡೋದು ಬಹಳ ಕಡಿಮೆ. ಈಗ ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ವರ್ತಮಾನದ ಯೋಚನೆಗಳೇ ಇರ್ತವೆ. ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡ್ಕೊಂಡು ನೋಡಿ, ಈಗ ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆನಾ ಅಂತ ಹೇಳಿ. ನಮಗಿವತ್ತು ಏನೂ ಇಲ್ಲ ಅಂದರೂ ಸಹಿತ ನಮಗೆ ಫ್ಯೂಚರ್ ಯೋಚನೆ ಇಲ್ಲ. ಬಟ್ ಪ್ರೆಸೆಂಟಲ್ಲಿ ಇಷ್ಟು ಚೆನ್ನಾಗಿ ಕೆಲಸ ನಡೀತಾ ಇದೆ ಅಂತ ಹೇಳಿ ತುಂಬ ಖುಷಿ ಇದೆ. ಭೌತಿಕದ ಆಸೆಗಳಿಗೆ ನಾವು ಏನಂತ ಹೇಳಿದಾಗ ಗಮನ ಕೊಟ್ಟರು ಆ ಗಮನ ಅಲ್ಲಿ ಹೋಗೋದಿಲ್ಲ. ನಮಗಿವತ್ತು ಎಲ್ಲಿ 41 ದಿನ ಮಂಡಲ ಧ್ಯಾನ ಮಾಡಬೇಕು, ಮನೆ ಧ್ಯಾನ ಮಾಡಬೇಕು, ಅಥವಾ ಯಾವ ವಿಷಯದ ಬಗ್ಗೆ ನಾನು ತಿಳ್ಕೋಬೇಕು, ವಿಷಯದ ಬಗ್ಗೆ ಕ್ಲಾಸ್ ಕೊಡಬೇಕು, ಇವೆಲ್ಲ ಬಹಳ ಬೇಗನೆ ಮ್ಯಾನಿಫೆಸ್ಟ್ ಆಗ್ತವೆ. ಆ ಭೌತಿಕದ ಅಂಶಗಳಿಗಿಂತ ಆಧ್ಯಾತ್ಮಿಕದ ಅಂಶಗಳು ಬಹಳ ಬೇಗನೆ ನಡೀತಾ ಇದ್ದಾವೆ. ಸಸ್ಯಾಹಾರ ರ್ಯಾಲಿ, ಈ ಥರದ ನಾವೇನು ಯೋಚನೆ ಮಾಡ್ತೀವಿ ಅದೆಲ್ಲ ಕೂಡ ಸಹಕಾರ ಆಗ್ತಾ ಇದೆ. ಅದು ನಾವು ಹೇಗೆ ವಿಚಾರ ಮಾಡ್ತೀವಿ ಹಾಗೆ. ಅದಕ್ಕಾಗಿ ನಾವು ವರ್ತಮಾನದಲ್ಲಿ ಇರಬೇಕು ಅಂದರೆ ಧ್ಯಾನ ಸಾಧನೆಯನ್ನು ಮಾಡ್ತಾ ಬಂದಾಗ ತನ್ನಷ್ಟಕ್ಕೆ ತಾನೇ ವರ್ತಮಾನಕ್ಕೆ ಬರ್ತೀವಿ. ನಾವು ಬರಬೇಕು ಅಂತ ಹೇಳೋದು ತರೋ ಹಾಗಿಲ್ಲ. ಅದಕ್ಕೊಂದು ಟೂಲ್ ಸಿಕ್ಕಿದೆ ನಮಗೆ. ಧ್ಯಾನ ಅನ್ನುವಂತಹ ಒಂದು ಸಾಧನ ಸಿಕ್ಬಿಟ್ಟಿದೆ. ಅದನ್ನು ಮಾಡೋದ್ರಿಂದ ನಾವು ನಮ್ಮಷ್ಟಕ್ಕೆ ನಮಗೆ ಗೊತ್ತಿಲ್ಲದೆ ನಾವು ವರ್ತಮಾನದಲ್ಲಿ ಜೀವನವನ್ನು ಸಾಗಿಸ್ತೀವಿ. ಹೀಗೆ ಮನಸ್ಸು ಅನೇಕ ಆಲೋಚನೆಗಳು ತುಂಬಿರುತ್ತೆ ಅಂತ ಹೇಳಿದ್ವಲ್ಲ, ಅಲ್ಲಿ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಏನೆಲ್ಲ ಆಲೋಚನೆಗಳು. ಆ ಆಲೋಚನೆಗಳಿಗೆ ನಿಯಂತ್ರಣವನ್ನು ತಂದುಕೋಬೇಕು ಅಂತ ಹೇಳಿದ್ರೆ ಧ್ಯಾನ ಸಾಧನೆ ನಾವು ಮಾಡಲೇಬೇಕು. ಆವಾಗ ನಮ್ಮ ಆಲೋಚನೆಗಳೇನಾಗ್ತವೆ ಅಂತ ಹೇಳಿ ಸರಿಯಾದ ಆಲೋಚನೆಗಳಾಗಿ ಬರ್ತವೆ. ಈಗ ಒಂದು ವೆಹಿಕಲ್ ಇದೆ, ಅದರ ಒಂದು ಇಂಜಿನ್ನು ದಕ್ಷತೆಯಿಂದ ಕೆಲಸ ಮಾಡಬೇಕು. ದಕ್ಷತೆಯಿಂದ ಕೆಲಸ ಮಾಡೋದಂದರೆ ಹೇಗೆ? ಅದು 1 ಅವರಲ್ಲಿ ಇಷ್ಟು ಕಿಲೋಮೀಟ್ರ್ ಚಲಿಸಬೇಕು ಅಂತ ಹೇಳಿದ್ರೆ ಮಿನಿಮಮ್ 60 ಕಿಲೋಮೀಟರ್ಸ್ ಅಂತ ಹೇಳಿದಾಗ ಆರಾಮಾಗಿ ನಾವು ನಿರಾತಂಕವಾಗಿ ಇಂಜಿನ್ನು ಅಥವಾ ಯಾವುದ್ರದ್ದೇ ತೊಂದರೆ ಆಗದೇನೆ ಸರಿಯಾಗಿ ನಾವು ಚಲಿಸಿದ್ವಿ ಅಂದರೆ ದಕ್ಷತೆಯುಳ್ಳ ಇಂಜಿನ್ ಆಗುತ್ತೆ ಅದು. ಅದಕ್ಕಾಗಿ ನಾವು ಮಾಡುವಂತಹ ಕೆಲಸ ಸರಿಯಾಗಿ ನಡಿಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ಆಲೋಚನೆಗಳು ಏನಾಗ್ತವೆ ಅಂದರೆ ಸರಿಯಾದ ಆಲೋಚನೆಗಳು ಬರ್ತವೆ. ನಮ್ಮ ಮೈಂಡು ಕೂಡ ದಕ್ಷತೆಯಿಂದ ಇರುತ್ತೆ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಧ್ಯಾನದಿಂದ. ಹಾಗೆ ಮನಸ್ಸಿನ ಬಗ್ಗೆ ನಾವು ಈಗ ತಿಳ್ಕೊಂಡ್ವಿ. ಅದಕ್ಕಾಗಿಯೇ ಉಸಿರು ಮತ್ತು ಮನಸ್ಸು, ಉಸಿರನ್ನು ಗಮನಿಸಿ ಮನಸ್ಸಿಗೆ ಹೇಳ್ತೀವಿ ನಾವು, ಮನಸ್ಸಿಗೂ ಉಸಿರನ್ನೇ ಗಮನಿಸಬೇಕು. ಆಗ ಮಾತ್ರ ಶೂನ್ಯ ಸ್ಥಿತಿಗೆ ಬಂದು ವಿಶ್ವಮಯ ಪ್ರಾಣಶಕ್ತಿ ನಮ್ಮೊಳಗಡೆ ಹರಿಯುತ್ತೆ ಅನ್ನೋವಂಥದ್ದು. ಇನ್ನು ಬ್ರೈನ್ ಬಗ್ಗೆ ತಿಳ್ಕೊಳ್ಳೋಣ. ತಾವೆಲ್ಲ ಇಲ್ಲಿ ಕೂತು ಧ್ಯಾನ ಮಾಡಿ ಹೋಗ್ತೀರಾ. ಧ್ಯಾನ ಮಾಡೋದ್ರಿಂದ ಇಲ್ಲಿ ಹೋಗೋವಾಗ ಹೇಗಿರ್ತೀರ ನೀವೆಲ್ಲ? ಸಂತೋಷ ಇರುತ್ತೆ. ಯಾಕೆ ಸಂತೋಷ ಆಗುತ್ತೆ? ಧ್ಯಾನ ಮಾಡೋದ್ರಿಂದ. ಧ್ಯಾನ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಇವಾಗ. ಅದುವೇ ಆ ವಿಜ್ಞಾನ ತಿಳ್ಕೊಳ್ಳೋದಕ್ಕೆ ನಾವು ಇವತ್ತು ಬಂದಿರೋದು. ಇಲ್ಲಿ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಮನಸ್ಸು ಮತ್ತು ದೇಹ ಏನಿದೆಯಲ್ಲ, ಈ ಬ್ರೇನ್ ಅನ್ನೋ ಟ್ರಾನ್ಸ್ಫಾರ್ಮರ್ಗೆ ಏನವು ಮಾಧ್ಯಮಗಳವೆಲ್ಲ. ಬ್ರೇನು ಟ್ರಾನ್ಸ್ಫಾರ್ಮರ್ ಇದ್ದಂಗೆ. ಅದು
ಟ್ರಾನ್ಸ್ಫಾರ್ಮರ್ ಅಂತಂದರೆ ಆ ಎಲೆಕ್ಟ್ರಿಸಿಟಿ ಗ್ರಿಡ್ ಇದೆ ಅಲ್ವಾ, ಅಲ್ಲಿಂದ ಟ್ರಾನ್ಸ್ಫಾರ್ಮರ್ಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗಿ ಅಲ್ಲಿಂದ ಎಲ್ಲ ಮನೆಗಳಿಗೂ ಬೆಳಕು, ದೀಪ ಬರೋದು, ಲೈಟ್ ಹತ್ತೋದು. ನಾವು ಮಳೆ ಗಾಳಿ ಬಂದಾಗ ಟ್ರಾನ್ಸ್ಫಾರ್ಮರ್ ಹೊರಟೋಯ್ತು ಅಂತ ಹೇಳಿದ್ರೆ ಕರೆಂಟ್ ಎಲ್ಲ ಆಫ್ ಆಗಿಬಿಡ್ತದೆ, ಹೌದಲ್ವಾ? ಹಾಗೆ ನಮ್ಮ ಬ್ರೈನು ಒಂದು ಟ್ರಾನ್ಸ್ಫಾರ್ಮರ್ ಇದ್ದ ಹಾಗೆ. ನನಗಿವತ್ತು ದುಃಖ ಬಂದಿದೆ, ಏನೋ ನಾನು ಕ್ಲಿಷ್ಟ ಒಂದು ಕಂಡೀಷನಲ್ಲಿ ಇದ್ದೀನಿ ಅಂದಾಗ ಏನು ಹೇಳುತ್ತೆ ಗೊತ್ತಾ? ಮನಸ್ಸು ಬ್ರೈನಿಗೆ ಒಂದು ಸಂದೇಶವನ್ನು ಕಳಿಸುತ್ತೆ. ಸಂದೇಶವನ್ನು ಕಳಿಸಿದಾಗ ನಮ್ಮ ಶರೀರದಲ್ಲಿರ್ತಕ್ಕಂತಹ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಇದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನನ್ನು ಉಂಟು ಮಾಡುವಂತಹ ಒಂದು ಗ್ರಂಥಿ. ಅದು ಏನು ಮಾಡುತ್ತೆ? ಒಂದು ಹಾರ್ಮೋನನ್ನು ಸ್ರವಿಕೆ ಮಾಡುತ್ತೆ ನಮ್ಮ ಬಾಡಿನಲ್ಲಿ. ಅಡ್ರಿನಲಿನ್ ಅನ್ನೋ ಹಾರ್ಮೋನನ್ನು ಸ್ರವಿಕೆ ಮಾಡುತ್ತೆ. ಆವಾಗ ನಮಗೇನಾಗುತ್ತೆ? ನಾವು ಭಯ ಆತಂಕದಿಂದ ಹೊರಗೆ ಬರ್ತೀವಿ ಅಲ್ವಾ? ಶರೀರ ಅದಕ್ಕೆ ಸ್ಪಂದಿಸ್ತು. ಭಯ ಆತಂಕ ಚಿಂತೆ ಇವೆಲ್ಲ ನಮ್ಮನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತಾವ ಅಥವಾ ಕೆಳಮಟ್ಟಕ್ಕೆ ತಗೊಂಡು ಹೋಗ್ತಾವ? ನಮ್ಮನ್ನು ಕೆಳಮಟ್ಟಕ್ಕೆ ತಗೊಂಡು ಹೋಗ್ತವೆ. ಇನ್ನೂ ನಾವು ಭಯದಲ್ಲಿ ಆತಂಕದಲ್ಲಿ ಇದ್ವಿ ಅಂತ ಹೇಳಿದ್ರೆ ನಾವು ತುಂಬ ಚಿಂತೆಗೊಳಗಾಗ್ತೀವಿ. ನಮಗೆ ಮತ್ತೊಂದು ರೋಗಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. BP, ಶುಗರ್ ಇವೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಿಂದ ಮತ್ತೆ ನಾವು ಕುಗ್ಗಿ ಹೋಗ್ತೀವಿ. ಹಾಗಾದರೆ ಅಂಥ ಹಾರ್ಮೋನುಗಳ ಸ್ರವಿಕೆ ನಮಗೆ ಬೇಕಾ? ಬೇಡ. ಹಾಗಾದರೆ ನಮ್ಮೊಳಗಡೆನೆ ಸುಪ್ತಾವಸ್ಥೆಯಲ್ಲಿದ್ದಾವೆ, ಅವು ಇದ್ದಾವೆ, ಬಟ್ ನಮಗೆ ಗೊತ್ತಾಗ್ತಿಲ್ಲ. ನಮ್ಮನ್ನು ಆನಂದವಾಗಿಡತಕ್ಕಂಥ ಹಾರ್ಮೋನುಗಳಿದ್ದಾವೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಹಾರ್ಮೋನುಗಳಿದ್ದಾವೆ. ಜೊತೆಗೆ ನಾವು ಸಾಧನೆ ಮಾಡೋದಕ್ಕೆ ನಿದ್ರೆಯನ್ನು ನಿಯಂತ್ರಣ ಮಾಡೋ ಹಾರ್ಮೋನ್ಗಳಿದ್ದಾವೆ. ನಮಗೆಲ್ಲ ಅವೆಲ್ಲ ಏನಾಗ್ಬಿಟ್ಟಿದ್ದಾವೆ? ಮಲ್ಕೊಂಡ್ಬಿಟ್ಟವು. ಯಾಕೆ ಮಲಗಿದ್ದಾವೆ ಅವೆಲ್ಲ? ನಾವು ಆ ಒಂದು ಆತ್ಮದ ಸ್ಥಿತಿನಲ್ಲಿ ನಾವಿಲ್ಲ, ಮನಸ್ಸಿನ ಸ್ಥಿತಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಏನೇ ಬಂದರೂ ಸಹಿತ ಎಲ್ಲವನ್ನ ಹೆದರಿ ಭಯದಿಂದ ಆತಂಕದಿಂದ ನೋಡಿಕೊಂಡು ಗೊಂದಲಮಯ ಜೀವನವನ್ನು ನಡೆಸ್ತಾ ಇದ್ದೀವಿ. ಆವಾಗ ಆ ಬ್ರೈನ್ ತನ್ನ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಏನನ್ನು ಬಿಡುಗಡೆ ಮಾಡಬೇಕು ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಗ್ರಂಥಿಗಳೆಲ್ಲ ಅದರಲ್ಲಿ ಮುಚ್ಚಾಕೊಂಡ್ಬಿಟ್ಟ. ಯಾವಾಗ ನಾವು ಧ್ಯಾನ ಮಾಡ್ತೀವಿ, ಸಾಧನೆಯನ್ನು ಮಾಡ್ತಾ ಹೋಗ್ತೀವಿ, ಕಣ್ಣು ಮುಚ್ಚಿ ನಮ್ಮ ಉಸಿರನ್ನು ಗಮನಿಸ್ತಾ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಹೋಗ್ತೀವಿ, ಆಗ ನಮ್ಮಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಹಾರ್ಮೋನುಗಳು ರಿಲೀಸ್ ಆಗ್ತವೆ. ಪ್ರಶಾಂತತೆಯ ಹಾರ್ಮೋನು, ನಮಗೆ ಆನಂದವನ್ನು ನೀಡ್ತಕ್ಕಂಥ ಹಾರ್ಮೋನು, ನಮಗೆ ಇಮ್ಯುನಿಟಿಯನ್ನು ನೀಡ್ತಕ್ಕಂತಹ ರೋಗ ನಿರೋಧಕ ಶಕ್ತಿಯನ್ನು ನೀಡ್ತಕ್ಕಂಥ ಹಾರ್ಮೋನು. ನಮ್ಗೆ ಏನೇ ರೋಗಗಳಿದ್ದರೂ ಕೂಡ ಅವುಗಳನ್ನು ಅದು ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಬಂದಿದೆ, ಯಾವ ಒಂದು ಜೀವಕೋಶದಿಂದ ಬಂದಿದೆ, ಅದನ್ನು ನಿರ್ನಾಮ ಮಾಡಿ ನಮ್ಮನ್ನು ಆರೋಗ್ಯವಾಗಿ ಇಡ್ತಕ್ಕಂಥ ಹಾರ್ಮೋನುಗಳು ನಮ್ಮ ಬಾಡಿನಲ್ಲಿ ರಿಲೀಸ್ ಆಗ್ತಾ ಇದ್ದಾವೆ. ಅದಕ್ಕಾಗಿ ನಾವು ಇಲ್ಲಿ ಕೂತು ಎದ್ದು ಹೋದರೆ ನಮಗೆ ಬ್ಲಿಸ್ಫುಲ್ ಸ್ಟೇಟ್, ನಾವು ತುಂಬ ಖುಷಿಯಾಗಿರ್ತೀವಿ. ನಮಗೆ ಧ್ಯಾನ ಮಾಡ್ತಾ ಬಂದಾಗ ನಮ್ಮ ಶರೀರದಲ್ಲಿ ಸೆರೆಟೋನಿನ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ. ಸೆರೆಟೋನಿನ್ ಹಾರ್ಮೋನು ಹ್ಯಾಪಿನೆಸ್ ಹಾರ್ಮೋನ್, ಅದು ಆನಂದವನ್ನು ಉಂಟು ಮಾಡ್ತಕ್ಕಂಥ ಹಾರ್ಮೋನು. ಧ್ಯಾನ ಮಾಡಿದಾಗ ನಮಗೆ ತುಂಬ ಆನಂದ ಆಗುತ್ತೆ ಅಲ್ವಾ? ನಂತರ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಬಂದಾಗ ನಿದ್ರೆಯ ಪ್ರಮಾಣ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತಾ? ಇಲ್ಲಿ ಇದ್ದಾರೆ 4-5 ಅವರ್ ಧ್ಯಾನ ಮಾಡಿದವರೆಲ್ಲ ಇದ್ದಾರೆ. ಅಲ್ಲಿ ನಾವು ಧ್ಯಾನ ಸಾಧನೆಯನ್ನು ಮಾಡ್ತೀವಲ್ವಾ, ಮಾಡೋವಾಗ ಏನು ಮಾಡ್ತೀವಿ? ಕತ್ತಲು ಮಾಡ್ಕೊಂಡಿರ್ತೀವಿ ಅಲ್ವಾ? ನಮ್ಮ ಮನೆಗಳಲ್ಲಿ ಮಾಡುವಾಗ ಕತ್ತಲೆಯಲ್ಲಿ ಧ್ಯಾನ. ಮತ್ತು ಋಷಿ ಮುನಿಗಳೆಲ್ಲ ಗುಹೆಯೊಳಗೆ ಧ್ಯಾನ ಮಾಡ್ತಿದ್ರು. ಅದಕ್ಕೂ ಒಂದು ಕಾರಣ ಇದೆ. ಅಲ್ಲಿ ಮೆಲಟೋನಿನ್ ಅನ್ನುವಂಥ ಹಾರ್ಮೋನು ನಮ್ಮ ಶರೀರದಲ್ಲಿ ಬಿಡುಗಡೆಯಾಗುತ್ತೆ. ಅದು ನಮ್ಮ ನಿದ್ರೆಯನ್ನು ನಿಯಂತ್ರಣ ಮಾಡುತ್ತೆ. ಮೆಲಟೋನಿನ್ ಅನ್ನುವಂಥ ಹಾರ್ಮೋನು ಬಿಡುಗಡೆ ಆಗೋದ್ರಿಂದ ನಿದ್ರೆಯನ್ನು ನಿಯಂತ್ರಣದಲ್ಲಿ ಇಡುತ್ತೆ. ನಾವು ಮಲಗದೇನೆ ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ಧ್ಯಾನಕ್ಕೂ ನಿದ್ರೆಗೂ ವ್ಯತ್ಯಾಸ ಇದೆ. ಧ್ಯಾನದಲ್ಲಿ ನಮಗೆ ಅಲ್ಪ ಪ್ರಮಾಣದ ಶಕ್ತಿ ಸಿಕ್ಕರೆ, ಮಲಗಿದಾಗ ನಿದ್ರೆಯಲ್ಲಿ ನಮಗೆ ಅಲ್ಪ ಪ್ರಮಾಣದ ಶಕ್ತಿ ಸಿಕ್ಕರೆ, ಧ್ಯಾನದಲ್ಲಿ ಮತ್ತಷ್ಟು ಅದ್ಭುತವಾದಂತಹ ಶಕ್ತಿ ಸಿಗುತ್ತೆ. 100% ಅಲ್ವಾ? ನಾವು 1 ಗಂಟೆಯ ಧ್ಯಾನ, ಸರಿಯಾದ ಧ್ಯಾನ, ಮತ್ತೆ ಅರ್ಥ ಮಾಡ್ಕೋಬೇಕು. ಸರಿಯಾದ ಧ್ಯಾನ, ನಾವು ಕೂತಿದ್ದೀವಿ, ಕಣ್ಣು ಮುಚ್ಚಿದ್ದೀವಿ, ಮತ್ತೆ ಥಾಟ್ಸ್ ಬರುತ್ತೆ, ಏನೋ 1 ಅವರ್ ಮಾಡಿದೆ ಅಂದರೆ ಅಲ್ಲ ಅದು ಧ್ಯಾನ. ನಮ್ಮ ಮನಸ್ಸು ಖಾಲಿ ಆಗಬೇಕು, ಶಕ್ತಿ ಪ್ರವಾಹಿಕೆ ಆಗಬೇಕು ಅಲ್ವಾ?
ಆ ಶಕ್ತಿ ಪ್ರವಾಹಿಕೆ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಖಾಲಿ ಆಗುತ್ತೆ. ಖಾಲಿ ಆಗೋದ್ರಿಂದ ಏನಾಗುತ್ತೆ, ಶರೀರದಲ್ಲಿ ವಿಶ್ವಮಯ ಪ್ರಾಣಶಕ್ತಿ ಹರಿಯುತ್ತೆ. ಅದೇ ನಾವು ಕತ್ತಲಲ್ಲಿ ಮಾಡಿದಾಗ ಏನಾಗುತ್ತೆ, ಮೆಲಟೋನಿನ್ ಅನ್ನುವಂತಹ ಹಾರ್ಮೋನ್ ಏನಾಗುತ್ತೆ, ಸ್ರವಿಕೆ ಆಗುತ್ತೆ, ನಿದ್ರೆ ನಿಯಂತ್ರಣಕ್ಕೆ ಬರುತ್ತೆ. ಅದಕ್ಕೆ ಗುಡಾಕೇಶ, ಅದು ತನ್ನಿಂದ ತಾನೇ ಗುಡಾಕೇಶ ಆಗಬೇಕು. ನಾವು ಪರ್ಪಸ್ಲಿ ಹೋಗಿ ಕುತ್ಕೊಳ್ಳೋದಲ್ಲ. ಕತ್ಲಲ್ಲಿ ನೀವು ಧ್ಯಾನ ಮಾಡಿದಾಗ, ಗುಹೆಯಲ್ಲಿ ಧ್ಯಾನ ಮಾಡಿದಾಗ ಎಷ್ಟು ಅದ್ಭುತವಾದಂತಹ ಒಂದು ಶಕ್ತಿ ನಮಗೆ ಬರುತ್ತೆ, ಇಷ್ಟೊಂದು ಬದಲಾವಣೆ ಆಗುತ್ತೆ ನೋಡಿ. ಆ ಥರ ನಾವು ನಿದ್ರೆಯನ್ನು ನಾವು ಈ ಥರ ನಿಯಂತ್ರಣದಲ್ಲಿ ಇಟ್ಕೊಂಡಾಗ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹ್ಯಾಪಿನೆಸ್ ಆಗಲಿ, ಮತ್ತು ಎಲ್ಲರನ್ನ ಪ್ರೀತಿಸುವ ಗುಣ ತನ್ನನ್ನು ತಾನೇ ಬರುತ್ತೆ. ಒಂದು ಸೆರೆಟೋನಿನ್ ಹಾರ್ಮೋನ್ ಆಯಿತು, ಇನ್ನೊಂದು ಮೆಲಟೋನಿನ್ ಆಯಿತು. ನೆಕ್ಸ್ಟು ಇನ್ನೊಂದು ಬರುತ್ತೆ, DHEA ಅಂತ ಬರುತ್ತೆ, ಗೊತ್ತಲ್ವಾ? ಈ ಹಾರ್ಲಿಕ್ಸು, ಬೋರ್ಮಿಟಾ ಎಲ್ಲ ಕುಡಿದ್ರೆ ಮಕ್ಕಳಿಗೆ DHEA ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಮೇಲೆಲ್ಲ ಬರೆದಿರ್ತಾರೆ ನೋಡ್ರಿ, ಬೋನ್ ಡೆನ್ಸಿಟಿ ಹೆಚ್ಚಾಗುತ್ತೆ, ಇಮ್ಯುನಿಟಿ ಪವರ್ ಬರುತ್ತೆ ಮಕ್ಕಳಿಗೆ ಅಂತ ಹೇಳಿ. ಅದು ಎಲ್ಲ ಮಾರುಕಟ್ಟೆ ಒಂದು ತಂತ್ರ ಆಗಿದೆ, ಅದು ನಾವೇನು ಮಾತಾಡೋದು ಬೇಡ ಈಗ. ಸುಲಭವಾಗಿ ಪುಕ್ಕಟೆಯಾಗಿ ಸಿಗುವಂಥದ್ದು ನಾವು ಕೂತ್ಕೊಂಡು ಸಾಧನೆ ಮಾಡಿದ್ರೆ ಸಾಕು, DHEA ಇನ್ಕ್ರೀಸ್ ಆಗುತ್ತೆ. ಧ್ಯಾನ ಮಾಡೋದ್ರಿಂದ ಆ ಒಂದು ಹಾರ್ಮೋನು ರಿಲೀಸ್ ಆಗೋದ್ರಿಂದ ಮಕ್ಕಳಲ್ಲಿ ಬೋನ್ ಡೆನ್ಸಿಟಿ ಹೆಚ್ಚಾಗುತ್ತೆ, ಆ ಮಕ್ಕಳಲ್ಲಿ ಇಮ್ಯುನಿಟಿ ಸಿಸ್ಟಮ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ. ಇವಾಗ ನನ್ನ ಮಕ್ಕಳನ್ನೇ ಎಕ್ಸಾಂಪಲ್ಲಾಗಿ ನಾನು ತಗೊಂಡ್ರೆ, ಗರ್ಭಾವಸ್ಥೆಯಲ್ಲಿರುವಾಗಲೇ ನಾನು ಧ್ಯಾನ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಆ ಮಕ್ಕಳಲ್ಲಿ ಇವತ್ತು ಇಮ್ಯುನಿಟಿ ಚೆನ್ನಾಗಿದೆ. ಮಳೆ ಬರಲಿ, ಗಾಳಿ ಬರಲಿ, ಅಯ್ಯೋ ನಿಂಗೆ ಮಳೆ ಬಂತು ನೀನು ಹೊದ್ಕೋ, ಇದ್ಯಾವುದೂ ಇಲ್ಲ, ಬೇಕು ಅಂತ ಬಿಡೋದಿಲ್ಲ. ಸಂದರ್ಭ ಬಂದಾಗ ನಾವು ಅದನ್ನು ಬಳಸ್ಕೊಂಡ್ರೆ ಎಷ್ಟು ಆನಂದವಾಗಿ ಆ ಮಕ್ಕಳ ನೇಚರನ್ನೇ ಎಂಜಾಯ್ ಮಾಡ್ತವೆ. ಇದು ನನಗೂ ಕೂಡ ಭಯ ಇರ್ತಿತ್ತು ಮೊದಲು, ಧ್ಯಾನಕ್ಕೆ ಮುಂಚೆ ಭಯ. ಧ್ಯಾನಕ್ಕೆ ಬಂದ ಮೇಲೆ ಆ ಮಕ್ಕಳು ಕೂಡ ಗರ್ಭದಲ್ಲಿರುವಾಗಲೇ ಧ್ಯಾನ ಮಾಡಿದ್ರು, ಈಗಲೂ ಕೂಡ ಅವರು ಧ್ಯಾನ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಆಗಿರುವಾಗ ಅವರಲ್ಲಿ ಇಷ್ಟು ಬದಲಾವಣೆ. ಅಂದರೆ ಧ್ಯಾನ ಮಾಡ್ತಾ ಬಂದರೆ ಆ ಒಂದು ಕೊರತೆ ಕೂಡ ನೀಗುತ್ತೆ. ಎಂಡೋರ್ಫಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಎಂಡೋರ್ಫಿನ್ ಹಾರ್ಮೋನ್ ಕೂಡ ಅಷ್ಟೇ ನಮ್ಮಲ್ಲಿ ಒಂದು ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ. ಹೀಗೆ ಸಾಕಷ್ಟು ಹಾರ್ಮೋನ್ಗಳು ನಮ್ಮ ಬಾಡಿ ಒಳಗಡೆ ಇದ್ದಾವೆ. ಅವೆಲ್ಲ ಧ್ಯಾನ ಮಾಡೋದ್ರಿಂದ ಚಟುವಟಿಕೆ ಆ್ಯಕ್ಟಿವ್ ಆಗ್ತವೆ. ರೋಗ ಯಾಕೆ ವಾಸಿ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ ಅಲ್ವಾ? ರೋಗ ಯಾಕೆ ವಾಸಿ ಆಗುತ್ತೆ? ಧ್ಯಾನ ಮಾಡ್ತಾ ಬಂದಾಗ ನಮ್ಮ ಶರೀರದಲ್ಲಿ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತಿದ್ದಾವೆ. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಹೇಳಿದ್ರೆ, ಈಗ ಬ್ಯಾಕ್ಟೀರಿಯಾಗಳು ನಾವು ಊಟದ್ದು ಆಹಾರ ಜೊತೆಗೆ ಅಥವಾ ಎಲ್ಲೋ ಕಂಟ್ಯಾಮಿನೇಟೆಡ್ ಏರಿಂದ ನಾವು ತಗೊಳ್ಳೋದ್ರಿಂದ ಅವೆಲ್ಲ ನಮ್ಮ ಬಾಡಿನೇ ಎಂಟರ್ ಆಗ್ತವೆ. ಅದನ್ನು ಕೊಲ್ಲುವಂತಹ ಜೀವಕೋಶಗಳು ಪುನರುಜ್ಜೀವನ ಹೊಂದ್ತವೆ ಧ್ಯಾನ ಮಾಡೋದ್ರಿಂದ. ಆ ವಿಶ್ವಮಯ ಪ್ರಾಣಶಕ್ತಿ ನಮ್ಮೊಳಗೆ ಪ್ರವಹಿಕೆ ಆಗೋದ್ರಿಂದ ಇದೆಲ್ಲ ಸಾಧ್ಯ ಆಗೋದು. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಏನು ಮಾಡ್ತವೆ? ಕ್ಯಾನ್ಸರಿಯಸ್ ಗಡ್ಡೆಗಳನ್ನು ಕೂಡ ಕರಗಿಸ್ತವೆ, ಅದನ್ನು ಕೂಡ ನಾಶ ಮಾಡ್ತವೆ. ನಾನು ಇದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೈನ್ಸ್ ಆ್ಯಂಡ್ ಆರ್ಟ್ ಆಫ್ ಮೆಡಿಟೇಷನ್ ಅಂತ ಇದೆ ಬುಕ್ಕು, ಡಾಕ್ಟರ್ ನ್ಯೂಟನ್ ಕೊಂಡವೀಟಿ ಅವರು ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಸೈಂಟಿಫಿಕ್ಕಾಗಿ ಇದೆಲ್ಲ ಕೊಟ್ಟಿದ್ದಾರೆ, ಅದನ್ನು ತಾವು ಓದ್ಬೋದು. ಆ ನ್ಯಾಚುರಲ್ ನಾನು ಹೇಳ್ತೀವಿ, ತಲೆನೋವಿನಿಂದ ಕ್ಯಾನ್ಸರ್ವರೆಗೂ ನಾವು ಹೋಗಿಸ್ಕೋಬೋದು. ಧ್ಯಾನ ಸರ್ವರೋಗ ನಿವಾರಣಿ ಅಂತ ಹೇಳ್ತೇವೆ. ರೋಗ ನಿವಾರಣಿ. ಇಲ್ಲಿ ಸಾಧನೆಯನ್ನು ನಾವು ಮಾಡಬೇಕು, ಸುಮ್ಮನೆ ಮಾಡಿದ್ರೆ ಆಗಲ್ಲ ಅಲ್ವಾ? ಧ್ಯಾನ ಹೆಚ್ಚು ಮಾಡ್ತಾ ಬಂದಾಗ ಇಲ್ಲಿ 1 ಅವರ್ ಮಾಡಿ ಹೋಗ್ತಿರಲ್ವಾ, ಇದು ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ ನಮಗೆ. ಮಾಸ್ ಮೆಡಿಟೇಷನ್ ಸೂಪರಾಗಿರುತ್ತೆ. ಮನೆಯಲ್ಲೂ ಕೂಡ ತಾವುಗಳು ಧ್ಯಾನವನ್ನು ಪ್ರತಿನಿತ್ಯ ನಾವು ತಮ್ಮ ಸಮಯ ಎಷ್ಟು ಸಿಗುತ್ತೋ ಅಷ್ಟು ಸಮಯ ಇನ್ಕ್ರೀಸ್ ಮಾಡ್ತಾ 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 ಹೋಗಿ. ಆವಾಗ ನಿಮಗೆ ಕೆಲವರೆಲ್ಲ ಬರ್ತಾರೆ, ನಂಗೆ ಆ ಪ್ರಾಬ್ಲಮ್ ಇದೆ ಸರ್, ನಾನೊಂದು 20 ನಿಮಿಷ ಧ್ಯಾನ ಮಾಡ್ತೀನಿ ಅಂತಾರೆ. ಎಷ್ಟೋ ದೊಡ್ಡ ರೋಗ, ಬಟ್ ಇಷ್ಟೇ ಸ್ವಲ್ಪ ಧ್ಯಾನನ? ಅದು ಸಾಧ್ಯ ಇಲ್ಲ. ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡಿದಾಗ ನಾವೆಲ್ಲ ಆ ರೋಗಗಳಿಂದ ನಾವು ಮುಕ್ತರಾಗ್ತೀವಿ. ಇದು ಒಂದು ವಿಜ್ಞಾನ, ಅರ್ಥ ಆಯ್ತಲ್ಲ? ಇನ್ನು ಆ ಬ್ರೈನ್ ವೇವ್ಸ್ ಇದೆ ನೋಡಿ. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮಲ್ಲಿ ನಮ್ಮ ಈ ಬ್ರೈನಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನು ನಾವು ನೋಡಬೇಕು. ಏನೇನು ಚೇಂಜಸ್ ಆಗುತ್ತೆ ನಮ್ಮ ಬ್ರೈನಲ್ಲಿ ಅಂತ ಹೇಳಿ. ಆ್ಯಕ್ಚುಲಾಗಿ ಧ್ಯಾನ ಅಂತ ಹೇಳಿಬಿಟ್ಟು ಕೆಲವರು ಗೇಲಿ ಮಾಡೋರು ಇದ್ದಾರೆ.
ಏನು ಈ ವಯಸ್ಸಲ್ಲಿ ಧ್ಯಾನ ಮಾಡೋದು, ಮತ್ತು ಆ ವಯಸ್ಸಲ್ಲಿ ಧ್ಯಾನ ಮಾಡಿದ್ರು ಸಹಿತ ಅದೇನು ಧ್ಯಾನ ಮಾಡ್ತಾರೋ ತುಂಬ ಗೇಲಿ ಮಾಡೋರು ಇದ್ದಾರೆ. ಬೆಲ್ಲ ತಿಂದವನಿಗೆ ಗೊತ್ತು ಬೆಲ್ಲದ ರುಚಿ. ಬರೀ ನಾನು ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಗೆ ಜ್ಞಾನ ಏನೂ ಧ್ಯಾನದ ಗೊತ್ತಾಗಲ್ಲ. ಬರೀ ನಾವು ಟಾಕ್ ಕೊಡ್ಬೋದು, ಬಟ್ ಸ್ವಂತ ಒಂದು ಅನುಭವದಿಂದ ನಾವು ಕೊಡೋದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಧ್ಯಾನ ಮಾಡಿದ್ರೇ ಆ ಒಂದು ಅರ್ಥ ಗೊತ್ತಾಗೋದು ನಮಗೆ. ಹೀಗೆ ಸುಮಾರಷ್ಟು ಜನ ಗೇಲಿ ಮಾಡೋರಿದ್ದಾರೆ. ಅದನ್ನು ಕಂಡುಕೊಂಡು ನ್ಯೂರೋಸೈನ್ಸ್ ಲ್ಯಾಬಿಂದ ಒಂದು ಇದು ಬರುತ್ತೆ ನೋಡ್ರಿ, ಬ್ರೈನ್ ಮ್ಯಾಪಿಂಗ್ ಅಂತ ಬರುತ್ತೆ, EEG ಅಂತ ಬರ್ತದೆ, ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಅಂತ ಬರುತ್ತೆ. ಅಲ್ಲಿ ಬ್ರೈನಲ್ಲಿ ತರಂಗಗಳು ಉತ್ಪತ್ತಿ ಆಗೋದನ್ನು ಅದು ತೋರಿಸುತ್ತೆ. 3-4 ಬಗೆಯ ಅಲೆಗಳು ಉತ್ಪತ್ತಿ ಆಗ್ತವೆ, ಬ್ರೈನ್ ವೇವ್ಸ್. ಒಂದು ಬೀಟಾ, ಆಲ್ಫಾ, ಥೀಟಾ, ಡೆಲ್ಟಾ, ಹೀಗೇನೇ ನೋಡ್ಕೊಂಡು ಹೋಗಿ. ಬೀಟಾ, ಆಲ್ಫಾ, ನೆಕ್ಸ್ಟ್ ಥೀಟಾ, ಡೆಲ್ಟಾ ಅಲ್ವಾ. ಧ್ಯಾನಕ್ಕೆ ಬರುವ ಮುನ್ನ ನಾವೆಲ್ಲ ಸುಮಾರು ಆಲೋಚನೆಗಳಲ್ಲಿರ್ತೀವಿ, ಹೌದಾ, ಗೊಂದಲಮಯ ಆಗಿರುತ್ತೆ. ಅದು ಬೀಟಾ ಸ್ಟೇಜ್. ಅದು ಆಲೋಚನೆಗಳು, ಸಿಕ್ಕಾಪಟ್ಟೆ ಆಲೋಚನೆಗಳು. ಆ ಬ್ರೈನ್ ವೇವ್ಸು ಎಷ್ಟಿರ್ತಾವಂದರೆ ಅಲ್ಲಿ 40 × 28 ಸೈಕಲ್ಸ್ ಪರ್ ಸೆಕೆಂಡ್ ಅಷ್ಟು ವೇವ್ಸು ಬ್ರೈನಲ್ಲಿ ಉತ್ಪತ್ತಿ ಆಗ್ತಾ ಇರ್ತವೆ. ಅದು ನಮ್ಮದು ಗೊಂದಲಮಯ ಸ್ಥಿತಿ. ನಾವು ಅವಾಗ ಹೇಗಿರ್ತೀವಿ, ಯಾವುದ್ರ ಬಗ್ಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ನಮಗಿರಲ್ಲ, ಅಷ್ಟು ಗೊಂದಲ. ನಂತರದ ಸ್ಥಿತಿ ಆಲ್ಫಾ ಸ್ಟೇಜ್. ಆಲ್ಫಾ ಸ್ಥಿತಿನಲ್ಲಿ ನಾವು 7 to 14 ಸೈಕಲ್ಸ್ ಪರ್ ಸೆಕೆಂಡ್ ಇರುತ್ತೆ ನಮ್ಮ ತರಂಗಗಳ ಒಂದು ಮಟ್ಟ. ನಾವು ಯಾವಾಗ ಆ ಸ್ಥಿತಿ, ಆಲ್ಫಾ ಸ್ಥಿತಿ ಅಂದರೆ ರಿಲ್ಯಾಕ್ಸ್ ಮೂಡು, ನಾನು ಆರಾಮಾಗಿದ್ದೀನಿ, ಅಲ್ಲಿಂದ ಇಲ್ಲಿಗೆ ಬಂದೆ, ಎಷ್ಟೋ ಟ್ರಾಫಿಕಲ್ಲಿ ಬಂದು ಇಲ್ಲಿ ಕೂತ್ಕೊಂಡೆ, ಎಷ್ಟು ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಆರಾಮಾಗಿದೆ. ಇದು ಆಲ್ಫಾ ಸ್ಟೇಜ್. ನಮ್ಮ ಆಲೋಚನೆಗಳಲ್ಲಿ ಕಡಿಮೆ ಆದವು ಅಲ್ವಾ. ಅದಾದ ನಂತರ ಥೀಟಾ ಸ್ಟೇಜ್. 1 hour ಎಲ್ಲ ಧ್ಯಾನ ಮಾಡಿದ್ವಲ್ಲ ನಾವು, ಅಲ್ಲಿ ಬಂದು ಕೂತ್ಕೊಂಡ್ವಿ, ರಿಲ್ಯಾಕ್ಸ್ ಆದ್ವಿ, ನಂತರ ಧ್ಯಾನ ಸ್ಥಿತಿಗೆ ಹೋದ್ವಿ. ಅಲ್ಲಿ ನಮಗೆ 4 to 7 ಸೈಕಲ್ಸ್ ಪರ್ ಸೆಕೆಂಡ್. ಬರ್ತಾ 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 ನಮ್ಮ ಆ ಏನು ಆಲೋಚನೆಗಳ ಒಂದು ತರಂಗಗಳ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಬಂತು. ಅದಾದ ನಂತರ ಡೆಲ್ಟಾ ಸ್ಟೇಜ್. ಡೆಲ್ಟಾ ಸ್ಟೇಜು ಸಂಪೂರ್ಣವಾಗಿ ನಾವು ಧ್ಯಾನ ಸ್ಥಿತಿ, ಆಳಕ್ಕೆ ಇಳಿದಂಥದ್ದು, 1 to 4 ಸೈಕಲ್ಸ್ ಪರ್ ಸೆಕೆಂಡ್. ಈ ಸ್ಥಿತಿಗೆ ನಾವು ಬರಬೇಕು. ಇದು ನಮಗೆ ಪ್ರತಿನಿತ್ಯವೂ ಆಗ್ತಾ ಇರ್ತದೆ. ಯಾವಾಗಲೂ ನಾವು ಒಂದೇ ಸ್ಥಿತಿನಲ್ಲಿದ್ದರೆ, ನಮಗೆ ಈಗ ಆಶ್ರಮಕ್ಕೆ ಹೋಗ್ರಿ, ಸ್ವಾಮೀಜಿಗಳಿರ್ತಾರೆ, ಸ್ವಾಮೀಜಿಗಳು ಧ್ಯಾನ ಸಾಧನೆ ಮಾಡ್ತಿರ್ತಾರೆ, ಅವ್ರದ್ದು ಯಾವಾಗಲೂ ಕೂಡ ಅವರು ಡೆಲ್ಟಾ ಸ್ಟೇಜ್ ಆಗಿರ್ತಾರೆ ಅವರು ಅಲ್ವಾ. ನಾವುಗಳು ಅಲ್ಪ ಸ್ವಲ್ಪ ಸಾಧನೆ ಮಾಡ್ತಾ ಇದ್ದೀವಿ, ನಾವುಗಳೇನಾಗ್ತೀವಿ ಅಂದರೆ ನಮ್ಮದು ಫ್ಲಕ್ಚುವೇಟ್ ಆಗ್ತಾ ಇರ್ತದೆ ಒಂದೊಂದು ಸರಿ. ಆದರೂ ಕೂಡ ನಿರಂತರ ಧ್ಯಾನ ಮಾಡೋದ್ರಿಂದ ನಾವು ಕೂಡ ಡೆಲ್ಟಾ ಸ್ಥಿತಿಗೆ ಬರ್ತೀವಿ. ಈ ರೀತಿಯ ಎನ್ಸೆಫೆಲೋಗ್ರಾಮ್ದು ಒಂದು ಮ್ಯಾಪಿಂಗನ್ನು ತಗೊಂಡು ಟಿಬೇಟಿಯನ್ ಯೋಗಿಗಳದ್ದೆಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಧ್ಯಾನದಿಂದ ಎಲ್ಲವೂ ಸಾಧ್ಯ ಅನ್ನೋದು ನ್ಯೂರಾಲಜಿಕಲ್ ಸೈನ್ಸ್ಗೆ ಗೊತ್ತಾಯಿತು. ಆವಾಗ ಡಾಕ್ಟರ್ಸ್ ಎಲ್ಲ ಧ್ಯಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು. ಈಗ ನಾವುಗಳು ಕೂಡ ತಿಳ್ಕೊಳ್ತಾ ಇದ್ದೀವಿ ಏನಂತ ಹೇಳಿದ್ರೆ, ಧ್ಯಾನ ಒಂದು ವಿಜ್ಞಾನ. ನಾವು ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳು ನಮಗೆ ಸಿಗ್ತಾ ಇರ್ತವೆ. ಡೆಲ್ಟಾ ಸ್ಥಿತಿನಲ್ಲಿ ಬಹಳ ಕಡಿಮೆ ಪ್ರಮಾಣದ ತರಂಗಗಳು, ಆ ವೇವ್ಸ್ಗಳು ಉತ್ಪತ್ತಿ ಆಗ್ತವೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಕೂಡ ಹೇಗಿರ್ತೀವಿ, ಮುಖದಲ್ಲಿ ಆನಂದದ ಭಾವವನ್ನು ವ್ಯಕ್ತಪಡಿಸ್ತಾ ಇರ್ತೀವಿ, ಸಂಪೂರ್ಣ ಆನಂದದ ಸ್ಥಿತಿ. ಅದಕ್ಕೇ ವಿವೇಕಾನಂದರು ವಿವೇಕ ಆನಂದ, ಮೊದಲಿನ ಹೆಸರು ನರೇಂದ್ರ, ಆಮೇಲೆ ಧ್ಯಾನ ಮಾಡ್ತಾ ಬಂದ ಮೇಲೆ ಅವ್ರಿಗೆ ವಿವೇಕಾನಂದ, ಆನಂದ, ಮತ್ತು ಎಷ್ಟು ಪೂರ್ಣಾನಂದ, ವಿವೇಕಾನಂದ, ಪೂರ್ಣಾನಂದ, ಯೋಗಿ ಆತ್ಮಕತೆ ಅಲ್ವಾ. ಈ ಎಲ್ಲಗಳು ಸಹಿತ ಆನಂದ ಆನಂದ ಅಂತ ಹೇಳಿ ಅವ್ರ ಹೆಸರುಗಳನ್ನು ಬದಲಾಯಿಸಿದಾಗ ಅಲ್ಲಿ ಗೊತ್ತಾಗತ್ತೆ ಅವರೆಲ್ಲರೂ ಕೂಡ ಆನಂದ ಸ್ಥಿತಿಯನ್ನು ತಲುಪಿದ್ದಾರೆ.
ಹಾಗೆ ನಾವು ಕೂಡ ಸಾಧನೆಯನ್ನು ಮಾಡ್ತಾ 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 ಬಂದಾಗ ನಾವು ಕೂಡ ಆನಂದದ ಸಾಧನೆಯನ್ನು ಮಾಡೋದಕ್ಕೆ ಆನಂದವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು? ಹೆಚ್ಚು 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 ಧ್ಯಾನವನ್ನು ಮಾಡಬೇಕು. ಇದು ಒಂದು ಯೋಗ ವಿಜ್ಞಾನ. ಇದು ಯೋಗ ವಿಜ್ಞಾನ ಆದರೆ ಇದಕ್ಕೆ ಪೂರಕವಾಗಿ ನಾವು ಧ್ಯಾನ ಬಿಡಲೇಬಾರದು ಅನ್ನೋದಕ್ಕೆ ಕೊನೆಗೆ ಒಂದು ನಾರದರು ಮತ್ತು ವಿಷ್ಣು ಅವರಿಬ್ಬರೂ ಒಂದು ಕಡೆ ಸೇರಿದಾಗ ಈ ಭೂಲೋಕದ ಬಗ್ಗೆ ಚರ್ಚೆ ನಡೀತಾ ಇರ್ತದೆ. ಆಗ ವಿಷ್ಣುವಿಗೆ ನಾರದರು ಹೇಳಿಬಿಟ್ಟು, ನೋಡೋಣ ಭೂಲೋಕದಲ್ಲಿ ಜನರು ಹೇಗಿದ್ದಾರೆ ಅಂತ ನೋಡೋಣ ಅಂತ ಹೇಳಿ ಭೂಮಿಗೆ ನಾರದರು ಬರ್ತಾರೆ. ಬಂದಾಗ ಅಲ್ಲಿ ಇಬ್ಬರು ವ್ಯಕ್ತಿಗಳು ಒಂದು ದಾರಿನಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿ ದೊಡ್ಡದಾದಂತಹ ಒಂದು ತಗ್ಗು ಪ್ರದೇಶ ಇರುತ್ತೆ. ಆನೆ ಅದೇ ಮಾರ್ಗವಾಗಿ ಹೋಗ್ತಾ ಇರಬೇಕಾದ್ರೆ ಅದು ಕಾಲು ಜಾರಿ ಬಿದ್ದುಬಿಡುತ್ತೆ. ಅಂಥ ದೊಡ್ಡ ಆನೆ ಆ ಫುಲ್ಲು ತಗ್ಗಾದ ಪ್ರದೇಶದಲ್ಲಿ ಬಿದ್ದುಬಿಡುತ್ತೆ. ಬಿದ್ದಾಗ ಅದಕ್ಕೆ ಮೇಲೆ ಎದ್ದೋಕೆ ಆಗಲ್ಲ, ಹೇಳೋಕ್ಕೆ ಆಗಲ್ಲ. ಆವಾಗ ಅವನೇನು ಫಸ್ಟ್ ವ್ಯಕ್ತಿ ಹೋಗ್ತಾ ಇದ್ನಲ್ಲ, ಅವನೇನು ಮಾಡ್ತಾನೆ, ಆನೆ ದೊಡ್ಡ ಬಿದ್ದಿದೆ, ಅದು ಏನು ಹೊರಳಾಡ್ತಾ ಇದೆ, ಎದ್ದೇಳಕ್ಕೆ ಬಂದಿಲ್ಲ ಅಂದರೆ ಅವನಿಗೆ ಖುಷಿಯಾಗಿ ಇದೇ ಸಮಯ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಡ್ಯಾನ್ಸ್ ಆಡ್ತಾನೆ ಅವನು. ಓ ಆನೆ ಬಿದ್ದಿದೆ ನೋಡೋಣ ತಡಿ, ಇದ್ರ ಮೇಲೆ ಹತ್ತಣ ತಡಿ ಅಂತ ಹೇಳಿ ಅದ್ರ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಡ್ಯಾನ್ಸ್ ಮಾಡಿ ಸಾಕಾಗಿ ವಾಪಸ್ಸು ಹೋಗ್ತಾ ಇರ್ತಾನೆ. ಹೋದ್ಮೇಲೆ ಅವನು ದಾರಿನಲ್ಲಿ ಹಿಂಗೆ ಹೋಗ್ತಾ ಇರ್ತಾನೆ. ಅವನಿಗೆ 5 ಚಿನ್ನದ ನಾಣ್ಯಗಳು ಸಿಗ್ತವೆ. ಮಾಡಿರೋದು ಇಂಥ ಕೆಲಸ, ಅವನಿಗೆ ಸಿಕ್ಕಿರೋದು ತುಂಬ ಖುಷಿ ಕೊಡುವಂಥದ್ದು 5 ನಾಣ್ಯಗಳು, ಅದು ಬಂಗಾರದ ನಾಣ್ಯ ಸಿಗ್ತವೆ. ನಂತರ ಅದೇ ಹಾದಿಗೆ ಮತ್ತೊಬ್ಬ ಬರ್ತಾನೆ. ಅವನು ಏನು ಮಾಡ್ತಾನೆ, ಅಯ್ಯೋ ದೇವರೇ ಪಾಪ ಈ ಆನೆ ಬಿದ್ದಿದೆ, ಇದನ್ನ ಹೆಂಗಾದರೂ ಮಾಡಿ ನಾನು ಎಬ್ಬಿಸೋಣ ಅಂತ ಹೇಳಿ ಬೇರೆಯವರ ಸಹಾಯ ತಗೊಂಡು ಎಲ್ಲ ಮಾಡಿ ಆ ಆನೆಯನ್ನು ಹೆಂಗೋ ಮಾಡಿ ಆತ ಏನು ಮಾಡ್ತಾನೆ, ಎಬ್ಬಿಸ್ತಾನೆ. ಆನೆನೂ ಆರಾಮಾಗಿ ಖುಷಿಯಾಗಿ ಹೋಗುತ್ತೆ, ಇವನು ಕೂಡ ಖುಷಿಯಾಗಿ ಹೋಗ್ತಾನೆ. ಹೋಗೋವಾಗ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ನೋಡಿ, ಇಂತಹ ಒಂದು ಕೆಲಸ ಮಾಡ್ದ, ಒಳ್ಳೆ ಕೆಲಸ ಮಾಡ್ದ, ಆನೆನ ಎಬ್ಬಿಸ್ದ, ಆದರೆ ಅವನಿಗೆ ಪಾಪ ಆಕ್ಸಿಡೆಂಟ್ ಆಯಿತು. ಅದ್ರ ಮೇಲೆ ಹತ್ತಿ ಕುಣಿದು ಮಜಾ ತೊಗೊಂಡು ಹೋದ, ಅವನಿಗೆ ಅಲ್ಲಿ 5 ನಾಣ್ಯಗಳು ಸಿಕ್ಕವು. ಏನಪ್ಪ ಇದು ಅಂತ ಹೇಳಿ ಆ ನಾರದರಿಗೆ ತುಂಬ ಗೊಂದಲ ಆಗ್ತಾ ಇದೆ. ಆಮೇಲೆ ಮೇಲೆ ಹೋಗಿ ವಿಷ್ಣು ಪರಮಾತ್ಮ ಏನಪ್ಪ ಇದು ನಿನ್ನ ಲೀಲೆ ಅಂತ ಕೇಳ್ತಾರೆ. ಆಗ ವಿಷ್ಣು ಹೇಳ್ತಾರೆ, ನೋಡಿ ಆ ದಿನ ಅವನಿಗೇನು 5 ನಾಣ್ಯಗಳು ಸಿಗಬೇಕಾಗಿತ್ತಲ್ವ, ಸಿಕ್ತಲ್ವ, ಅವನಿಗೆ ಆ ದಿನ 100 ನಾಣ್ಯಗಳು ಸಿಗೋವಂತಹ ಭಾಗ್ಯ ಇತ್ತು. ಆದರೆ ಅವನು ಮಾಡಿದಂತಹ ಪಾಪ ಕರ್ಮದ ಫಲವಾಗಿ ಅವನಿಗೆ 5 ನಾಣ್ಯ ಮಾತ್ರ ಸಿಕ್ತು. ನಂತರ ಇವನು ಏನು ಅದಕ್ಕೆ ಎಬ್ಬರಿಸಿ ಒಳ್ಳೆ ಮಾಡಿದ್ನೋ, ಅವನಿಗೆ ಅವತ್ತು ಸಾವು ಬರುವಂತಹ ಸಂದರ್ಭ ಇತ್ತು, ಆದರೆ ಸ್ವಲ್ಪದರಲ್ಲೇ ಒಂದು ಆಕ್ಸಿಡೆಂಟಲ್ಲಿ ತಪ್ಪಿ ಹೋಯಿತು ಅಂತ ಹೇಳ್ತಾನೆ. ಅದಕ್ಕಾಗಿ ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ ಅದರ ಪ್ರತಿಫಲವನ್ನು ಅದೇ ರೀತಿಯಾಗಿಯೇ ಪಡಿತೀವಿ. ನಮ್ಮ ಭಾಗ್ಯ ಅದರಲ್ಲಿ ಏನಿತ್ತು, ಎಷ್ಟು ಪ್ರಮಾಣ ಸಿಗಬೇಕಿತ್ತು ಅಷ್ಟು ಪ್ರಮಾಣ, ಮತ್ತೆ ನಾವು ಬೇರೆ ಕೆಟ್ಟ ಕೆಲಸ ಮಾಡಿದ್ರೆ ಮತ್ತೆ ಮೈನಸ್ ಆಗ್ತಾ ಬರ್ತದೆ. ಅದಕ್ಕಾಗಿ ನಾವು ಮಾಡುವಂತಹ ಕರ್ಮಗಳೇನಾಗಿರಬೇಕು, ಒಳ್ಳೆಯದಾಗಿರಬೇಕು. ಅದಕ್ಕೆ ನಾನೊಂದು ಚಿಕ್ಕ ಪುಸ್ತಕ ಓದಿದ್ದೆ ಸ್ಟಾರ್ಟಿಂಗ್ ಬಂದಾಗ, ನೀನು ಏನೇ ಮಾಡೋದಿದ್ರು ಒಳ್ಳೆ ಕೆಲಸವನ್ನು ಮಾಡು, ಪ್ರತಿಫಲವನ್ನು ಅಪೇಕ್ಷಿಸಬೇಡ, ಅಭಿತ್ತರೇತ್ ಕಲ್ಯಾಣಿ ಅನ್ನೋವಂಥದ್ದು ಪಾಲಿ ಭಾಷೆಯಲ್ಲಿ ಇರ್ತಕ್ಕಂತಹ ಒಂದು ಲೈನು. ಅದನ್ನೊಂದು ಓದಿ ನಮ್ಮ ಮನೆಯವ್ರು ಹೇಗೆ ಹೇಳಿದ್ರು ಆ ದಾರಿಗೆ ಬಂದುಬಿಟ್ಟೆ ನಾನು. ಇದು ಒಳ್ಳೆ ಕೆಲಸ ಅಂತ ಗೊತ್ತಿತ್ತು, ಆದರೆ ಭೌತಿಕವಾಗಿ ನಾನು ಅಲ್ಲಿದ್ದಾಗ ನಂಗೆ ಕಷ್ಟ ಆಗ್ತಿತ್ತಲ್ವ, ಅದಕ್ಕೆ ಜಗಾಡ್ತಿದ್ದೆ. ಬಟ್ ಇದು ಗೊತ್ತಾಯ್ತಲ್ವ ನನಗೆ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಅಭಿತ್ತರೇತ್ ಕಲ್ಯಾಣಿ ಅಂತ ಹೇಳಿ ಒಳ್ಳೆ ಕರ್ಮ ಮಾಡ್ತಾ ಇದ್ದೀನಿ, ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಆ ಒಳ್ಳೆ ಕರ್ಮಗಳ ಫಲವಾಗಿ ಆನಂದದ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ. ಯೋಗ ವಿಜ್ಞಾನವನ್ನು ಅರ್ಥಕೊಂಡು ಎಲ್ರಿಗೂ ಕೂಡ ತಿಳಿಸುವಂತಹ ಭಾಗ್ಯ ನನಗೆ ದೊರಕಿದೆ. ಅದಕ್ಕಾಗಿ ನಾನು ಪತ್ರಿಜಿಯವರಿಗೆ ಮತ್ತು ನನಗೆ ಧ್ಯಾನವನ್ನು ಕಲಿಸಿಕೊಟ್ಟಂತಹ ನಮ್ಮ ಮನೆಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ನನ್ನ ನಾಲೆಜನ್ನು ಶೇರ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ PMC ಕನ್ನಡ ವಾಹಿನಿ ಮತ್ತು ಈ ಒಂದು ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನಾಲಯದ ಎಲ್ಲ ಕಾರ್ಯನಿರ್ವಾಹಕರಿಗೂ ನಾನು ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ.